ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಜೀ ಕನ್ನಡದ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ, ಶಿವರಾತ್ರಿ ಹಬ್ಬಕ್ಕೆ ಏನ್ ಮಾಡಿಸ್ತಾ ಇದ್ದೀರಾ? ಏನ್ ವಿಶೇಷ? ಏನ್ ಮಾಡಿಸ್ತೀರಾ ಬಿಡ್ರಿ, ಉಪವಾಸ. ಇವತ್ತು ಒಳ್ಳೆ ಕತೆ ಆಯ್ತಲ್ಲ. ಉಪವಾಸದ ದಿನ ಏನ್ ಮಾಡಿಸ್ತೀರ್ರಿ? ಇರ್ಲಿ ಸರ್, ಇವತ್ತು ಉಪವಾಸ, ನಾಳೆ ಹಬ್ಬ ತಾನೆ, ಮಾಡ್ಕೊಳ್ತೀರ ತಾನೆ. ಆದ್ರೂ ಕೆಲವ್ರು ಎಲ್ಲಾರ ಮಲ್ಲೂ ಉಪವಾಸ ಇರಲ್ಲ. ಕೆಲವ್ರು ಅಂತ ಏನೇನೋ ಮಾಡ್ಕೊಂಡು ಸ್ವಲ್ಪ ತಿಂತಾ ಇರ್ತಾರೆ. ನಾವು ಅನ್ನ ತಿನ್ನಲ್ಲ, ಉಪ್ಪಿಟ್ಟು ತಿಂತೀವಿ. ನಾವು ಅನ್ನ ತಿನ್ನಲ್ಲ, ಅವಲಕ್ಕಿ ತಿಂತೀವಿ. ನಾವು ಅನ್ನ ತಿನ್ನಲ್ಲ, ತಂಬಿಟ್ಟು ತಿಂತೀವಿ. ಏನೋ ಒಂದು ಮಾಡ್ಕೊಳ್ತಾ ಇರ್ತಾರೆ. ಆದ್ರೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಕಾರ್ಯಕ್ರಮ, ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು. ಬಂದು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಸ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಓಹೋ, ನಮಸ್ಕಾರ ಮೇಡಮ್. ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ? ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಗೂ ಸಹ. ಓಕೆ, ಉಪವಾಸನ? ಉಪವಾಸ, ಫಲಹಾರ. ಫಲಹಾರ ಎಲ್ಲ ಇದೆಯಾ? ಉಪವಾಸ ಆಗೋದಿಲ್ಲ. ಓಕೆ, ನಮ್ಮ ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡ್ತಾ ಇದೀನಿ. ಅವಲಕ್ಕಿ ಬಿಸಿಬೇಳೆ ಬಾತ್ ಯಾಕೆ? ಯಾಕಂದ್ರೆ ಅನ್ನ ತಿನ್ಬಾರ್ದು ಹಬ್ಬದ ದಿನ, ಅನ್ನ ತಿನ್ನ ಆಗಿಲ್ಲ. ಅವಲಕ್ಕಿ ತಿನ್ಬೋದು, ಅವಲಕ್ಕಿ ಐಟಮ್. ಅವಲಕ್ಕಿ ಉಪ್ಪಿಟ್ಟು ಕಾಮನ್ ಆಗಿ ಮಾಡ್ತೀವಿ ಅದನ್ನ. ಇದು ಅವಲಕ್ಕಿ ಬಿಸಿಬೇಳೆ ಬಾತು ಡಿಫ್ರೆಂಟ್ ಆಗಿರುತ್ತೆ. ಒಂಥರ ಸ್ಟಮಕ್ ಫುಲ್ ಆಗುತ್ತೆ ಒನ್ ಟೈಮ್ ತಿಂದ್ರು. ಹಬ್ಬಕ್ಕೆ ಸ್ವಲ್ಪ ಹೆವಿಯಾಗಿ ತಿಂದಂಗೂ ಇರುತ್ತೆ, ಉಪವಾಸ ಮಾಡ್ದಂಗೂ ಇರುತ್ತೆ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಅವಲಕ್ಕಿ ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಹುರುಳಿಕಾಯಿ, ದಪ್ಪ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಆಲೂಗೆಡ್ಡೆ, ತೊಗರಿಬೇಳೆ, ಹೆಸರುಬೇಳೆ, ತೆಂಗಿನಕಾಯಿ ತುರಿ, ಬೆಲ್ಲ, ಇಂಗು, ಸಾಸಿವೆ, ಹುಣಸೆ ರಸ, ಬಿಸಿಬೇಳೆ ಬಾತ್ ಪುಡಿ, ಖಾರ ಬೂಂದಿ, ಅರಿಶಿನ, ಕಡಲೆಕಾಯಿ ಬೀಜ, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕ? ಎಲ್ಲ ತರಕಾರಿಗಳು ಹಾಕೊಂಡು ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಮನ್ನ? ಫಸ್ಟ್ ನನಗೆ ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಕೊಟ್ಬೋಣ. ಅದ್ಭುತವಾಗಿ ಅವಲಕ್ಕಿಗಳನ್ನ ಹಾಕಿ ಮಾಡುವಂತ ಬಿಸಿಬೇಳೆ ಬಾತು ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಆದ್ರೂ ಅನ್ನ ತಿಂದಂಗಿರಲ್ಲ, ಉಪವಾಸ ಮಾಡ್ದಂಗಿರುತ್ತೆ. ಹಬ್ಬ ಮಾಡ್ದಂಗೂ ಇರಬೇಕು, ಉಪವಾಸ ಮಾಡ್ದಂಗೂ ಇರಬೇಕು, ಹೊಟ್ಟೆ ತುಂಬಾ ತಿಂದಾಗೂ ಇರಬೇಕು. ಓಕೆ, ಹಾಕಿ ಮೇಡಮ್. 1 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಹಾಕಿ ಶುರು ಮಾಡ್ತಾ ಇದೀರಾ ಕಾರ್ಯಕ್ರಮನ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತುಪ್ಪ ಹಾಕಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸಾಕಾ? ಯೂಶಲಿ ಬಿಸಿಬೇಳೆ ಬಾತ್ ಅಂತ ನಾವೇನ್ ಹೇಳ್ತೀವಿ. ಹೌದು ಮೇಡಮ್. ಈ ಎಷ್ಟು ಜನ ಸುಮಾರಾಗಿ ಬಿಸಿಬೇಳೆ ಬಾತ್ ಹೇಗ್ ಮಾಡ್ತಾರೆ ಅಂದ್ರೆ, ಬೇಳೆನ ಹುರಿಯೋದೇ ಇಲ್ಲ, ಹುರಿದಿರಾನೆ ಬಿಸಿ ಬೇಳೆ ಬಾತ್ ಮಾಡ್ತಾರೆ. ಫಸ್ಟ್ ಬೇಳೆನ ಬಿಸಿ ಮಾಡ್ಕೋಬೇಕು, ಬೇಯಿಸಕ್ಕಿಂತ ಮುಂಚೆ ಚೆನ್ನಾಗಿ ಹುರ್ಕೊಂಡು ಮಾಡ್ಬೇಕು, ಅವಲ್ಲೇ ಅದ್ರ ರುಚಿ ಬೇರೆ. ಇಲ್ಲಿ 2 ತರ ಬೇಳೆ ತಗೋತೀನಿ. ಇದು ಡಿಫ್ರೆಂಟ್ ಆಗಿರೋ ಬಿಸಿಬೇಳೆ ಬಾತ್, ಅವಲಕ್ಕಿ ಬಿಸಿಬೇಳೆ ಬಾತ್, ರೈಸ್ ಬಿಸಿಬೇಳೆ ಬಾತ್ನ ಡಿಫ್ರೆಂಟ್ ಆದ್ರೆ ಅಲ್ಲಿ ಬರೀ ತೊಗರಿಬೇಳೆ ತಗೋತೀವಿ. ಇಲ್ಲಿ ಹೆಸರು ಬೇಳೆ ಮತ್ತೆ ತೊಗರಿಬೇಳೆ ಎರಡೂ ಸಮ ಪ್ರಮಾಣವಾಗಿ ತಗೋತೀನಿ. ಎರಡು 1/4 ಕಪ್ ಅಷ್ಟು ತಗೋತೀನಿ. ಓಹೋ, ಓಕೆ ಓಕೆ ಓಕೆ. ಬಿಸಿಬೇಳೆ ಬಾತ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಇದೇನೆ, ಬೇಳೆನ ತುಪ್ಪದಲ್ಲಿ ಹುರ್ಕೋಬೇಕು. ಓಕೆ, ಎಲ್ಲ ಬರ್ಕೊಳ್ತಾ ಇದ್ರಿ? ಬರ್ಕೊಳ್ಳಿ ಬೇಗ ಬರ್ಕೊಳ್ಳಿ. ಅವಲಕ್ಕಿ ಬಿಸಿಬೇಳೆ ಬಾತ್ನ ಯಾವ ರೀತಿ ಮಾಡ್ಕೋಬೇಕು ಅಂತ. ಬಿಸಿಬೇಳೆ ಬಾತ್ ಅನ್ನೋದೇನಿದೆ ತುಂಬಾ ಜಾಸ್ತಿ ಆಗುತ್ತೆ, ಕ್ವಾಂಟಿಟಿ ನೋಡಿ ಹಾಕ್ಬೇಕು. ಯಾಕಂದ್ರೆ ತುಂಬಾ ತರಕಾರಿಗಳನ್ನು ಸೇರುತ್ತೆ ಅದರಲ್ಲಿ. ಓಕೆ, ತರಕಾರಿನೂ ಜಾಸ್ತಿ ಬೀಳೋದ್ರಿಂದ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಓಕೆ, ಫ್ಲೇಮ್ ಕಡಿಮೆ ಮಾಡಿ ಸ್ವಲ್ಪ. ಇದಕ್ಕೆ ಇವಾಗ ಸ್ವಲ್ಪ ಬೀನ್ಸು. ಓಕೆ, ಸ್ವಲ್ಪ ಬೀನ್ಸು. ಆಲೂಗಡ್ಡೆ ಹಾಕೋಣ. ಸ್ವಲ್ಪ ಆಲೂಗಡ್ಡೆ. ಕ್ಯಾರೆಟ್. ಸ್ವಲ್ಪ ಕ್ಯಾರೆಟ್. ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿ ನಾವು ಯೂಸ್ ಮಾಡ್ತಾ ಇದ್ವಿ, ಟರ್ಮರಿಕ್ ಪೌಡರ್ ಅನ್ನ. ಆಮೇಲೆ ಮತ್ತೇನ್ ಹಾಕ್ಬೇಕು? ಸಾಕಿಷ್ಟು. ಇಷ್ಟು ಹಾಕಿ 2 to 3 ವಿಸಿಲ್ಸ್ ನ ಕೂಗಿಸ್ಕೋಬೇಕಾ ಫಸ್ಟ್? ಬೇಳೆ ಮತ್ತು ತರಕಾರಿಗಳು
2 ವಿಷಲ್ ಕೂಗ್ಬೇಕಿದೆ. ಹಾ ಓಕೆ, ನಂತರ ಒಂದ್ ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ. ಏನು ಒಗ್ಗರಣೆ? ಅವಲಕ್ಕಿನ ಒಂದ್ 15 ನಿಮಿಷ ನೆನ್ಸಿಡ್ಬೇಕು. ಇದು ಪೇಪರ್ ಅವಲಕ್ಕಿನ ಗಟ್ಟಿ ಅವಲಕ್ಕಿ? ಗಟ್ಟಿ ಅವಲಕ್ಕಿ. ಗಟ್ಟಿ ಅವಲಕ್ಕಿ. ಯಾಕೆ ಇವೆಲ್ಲ ಬೇಜಾನ್ ಕನ್ಫ್ಯೂಷನ್ಗಳು. ಹೌದು. ಅವಲಕ್ಕಿ ಅಂತ ತಕ್ಷಣ ಗಟ್ಟಿದ ಪೇಪರ್ದ? ಗಟ್ಟಿ ಅವಲಕ್ಕಿನ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ತೆಗೆದ್ಬಿಡ್ಬೇಕು. ಮತ್ತೆ ಒಂದ್ ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಆಗಷ್ಟರಲ್ಲಿ ಎಣ್ಣೆನೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡ್ಕೋಬಹುದು ಇದನ್ನ. ಅನ್ನ ತಿನ್ನಲ್ಲ ಅನ್ನೋರು ಮಾಡ್ಕೋಬಹುದು. ಅಲ್ಲ, ಸ್ವಲ್ಪ ಹಬ್ಬದ change ದಿನ ಬೇಕು ಅಂದ್ರೂ ರೆಗ್ಯುಲರ್ ಬೇರೆ ಡೇಸ್ ಅಲ್ಲೂ ವಯಸ್ ಹಾಕೋಬಹುದು. ಹಾಕೊಳ್ಳಿ ಮೇಡಮ್. ಸಾಸಿವೆ ಹಾಕ್ತಾ ಇದೀನಿ. ಏನದು? ಹಿಂಗು ಹಾಕ್ಬಿಡಿ ಮೇಡಮ್. ಒಂದು 1/4 ಚಮಚ. ಓಕೆ, ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತೆ ಓಹೋ ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆಲ್ಲ. ಈರುಳ್ಳಿ ಹಾಕೋಣ. ಹಾಕಿ. ಕ್ಯಾಪ್ಸಿಕಮ್. Okay. ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ. ಅದಕ್ಕೆ Capsicum ಹಾಕ್ಕೊಂಡ್ಬಿಡ್ತೀರಾ? ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮ್ಗೆ. ಓಕೆ ಮೇಡಮ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಅವಲಕ್ಕಿಯನ್ನು ಹಾಕಿ ಬಿಸಿಬೇಳೆ ಭಾತನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ಆಯ್ತು, ಆಫ್ ಮಾಡ್ಬಿಟ್ಟು. ಓಕೆ, ತೆಗೀರಿ ನೋಡಿ ಮೇಡಮ್. ಹುಷಾರು. ಎಲ್ಲ ಬೆಂದೋಗಿದೆ. ಬೆಂದೋಗಿರುತ್ತೆ. ಬೆಂದೋಗಿದೆ. ಕಡ್ಲೆಕಾಯಿ ಬೀಜ ಓಕೆ, ಸ್ವಲ್ಪ ಕೂಗಿಸ್ಬೇಕಾದ್ರೆ ಹಾಕೋಬಹುದಲ್ಲ? ಹಾಕೋಬಹುದು. ಸ್ಟವ್ ಹಚ್ಚೋದೇ ಬೇಡವಾ? ಅನ್ಸಿ. ಓಕೆ, ಟೊಮೆಟೊ ಮೊದಲೇ ಹಾಕ್ಬಿಟ್ರೆ ಅದೊಂಥರ ಟೇಸ್ಟ್ ಬಂದ್ಬಿಡುತ್ತೆ. ಓಕೆ, ಆಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಓಕೆ, ಸ್ವಲ್ಪ ಬೇಯ್ತಾ ಇರ್ಲಿ. ಇದು ಇದು ರೆಡಿ ಬಿಸಿಬೇಳೆ ಬಾತ್ ಪೌಡರ್ ಏನ್ ಸಿಗುತ್ತೆ ಅದು. ಬಿಸಿಬೇಳೆ ಪೌಡರ್ ಸಿಗುತ್ತೆ. ಅದಿಲ್ಲ ಅಂದ್ರೆ ಏನ್ ಹಾಕೋಬಹುದು? ವಾಂಗಿಬಾತ್ ಪೌಡರ್. ವಾಂಗಿಬಾತ್ ಪೌಡರ್ ಅದಿಲ್ಲ ಅಂದ್ರೆ ಏನ್ ಹಾಕೋಬಹುದು? ಎರಡೇ ಆಪ್ಷನ್. ಎರಡು ಒಂದೇ, ವಾಂಗಿಬಾತ್ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್. ಓಕೆ, ಯಾವ್ದಿದೆ ಅದು ಹಾಕೋಬಹುದು. ರೆಡಿ ಸಿಗುತ್ತೆ, Okay. ಅದನ್ನೇ ಹಾಕೋಬಹುದು. ಓಕೆ, ಎಷ್ಟು ಸ್ಪೂನ್ ಬೇಕಾಗುತ್ತೆ? ಒಂದು ನೋಡ್ ಹಾಕೋಣ ಎಷ್ಟು ಬೇಕು. ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅವಲಕ್ಕಿ. ಇದೇ ಫ್ಲೇವರ್ ಕೊಡೋದಲ್ವಾ ನಿಮ್ಗೆ? ಹೌದು. ಓಕೆ, ಬಿಸಿಬೇಳೆ ಬಾತ್ ಪುಡಿ ಅಥವಾ ವಾಂಗಿಬಾತ್ ಪುಡಿ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಅದು ಬಿಸಿಬೇಳೆ ಬಾತ್ ಆಗದೇ ಇಲ್ಲ. ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ. ಸ್ವಲ್ಪ ಬೆಲ್ಲ. ಬೆಲ್ಲ ಬೇಕಾ? ಹಾ, ಬೆಲ್ಲ ಬೇಕು. ಓಕೆ, ಹಾಕ್. ಅದು ಹಾಕಿ. ಅದಕ್ಕೆ ಇದಕ್ಕ ಹಾಕ್ಬೋಣ? ಬಿಸಿಬೇಳೆ ಬಾತೆಲ್ಲ ಇಲ್ಲೇ ಇರೋದು. ಹೌದು, ಇದೆ. ಮಸಾಲೆ ಇಲ್ಲೇ ಇದೆ, ಮಸಾಲೆ ಇಲ್ಲೇ ಇದೆ, ಒಗ್ಗರಣೆ ಇಲ್ಲೇ ಇದೆ. Yes, yes. ಅದು ಘಮ ಬರಲ್ಲ ಒಗ್ಗರಣೆ ಇಲ್ದಿರಾ. ತೊಳಿ. ಓಹೋ, ಹಿಂಗಾಯ್ತು. ಹುಣಸೆ ರಸ ಪೌಡ್ರ್ ಏನ್ ಹಾಕಿದ್ವಿ, ಬಿಸಿಬೇಳೆ ಬಾತ್ ಪೌಡ್ರು. Yes. ಎಲ್ಲ ಕುದಿ ಬರ್ಬೇಕು. ಓಕೆ, ಕುದಿ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಅವಲಕ್ಕಿ ಹಾಕೋದು. ಅವಲಕ್ಕಿ ಬೇಗ ಬೇಯುತ್ತೆ. ಎಸ್, ಆಲ್ರೆಡಿ ನೆಂದಿದೆ, ಅದು ಆಲ್ರೆಡಿ ನೆಂದಿದೆ. ಬಟ್ ನಾವು ಅಕ್ಕಿ ಹಾಕೋಬೇಕು ಅಂದ್ರೆ ಈ ಸ್ಟೇಜ್ ನಲ್ಲಿ ಅಕ್ಕಿ ಹಾಕೊಂಡು ಕ್ಲೋಸ್ ಮಾಡಿ ಕೂಗಿಸ್ಕೊಂಡ್ ಬಿಡ್ಬೋದು. Okay. ಎರಡೆರಡು ಸತಿ ಕೂಗಿಸ್ಬೇಕಾಗಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಬೋದು. ಎಲ್ಲಿ ಅಕ್ಕಿ ಹಾಕ್ಬೇಕು? ಹೌದು ಹೌದು, ಬೇಳೆ ಮೊದ್ಲೇನ್ ಬೇಯಿಸ್ಕೋಬೇಕಾಗೋದಿಲ್ಲ. ಇದು ಅವಲಕ್ಕಿ ಹಾಕ್ತಾರದಿಂದ ನಾವು ಏನು ಅವಲಕ್ಕಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ತರಕಾರಿ ಬೇಳೆ ಬೆಂದಿದ್ರೆ ಸಾಕು. ಉಪ್ಪು ಹಾಕೇ ಇಲ್ಲ ನಾನು, ಹಾಕಿ. ಉಪ್ಪು ಹಾಕ್ತಾ ಇದ್ದೀನಿ. ಸಾಕು. ಓಹೋ, ಹಿಂಗ್ ಮಾಡಿದ್ರ ಐಡಿಯಾ ಮಾಡ್ಯಾರ ನೀವು. ಇದು ತೆಳು ಆಯ್ತು ಅಂತ ಏನ್ ಭಯ ಬೇಡ. ಅವಲಕ್ಕಿ ಹಾಕ ತಕ್ಷಣ ನೀರ್ ಎಳ್ಕೊಂಡ್ಬಿಡುತ್ತೆ. Okay. ಆದಷ್ಟು ತೆಳುನೇ ಮಾಡ್ಕೋಬಹುದು. Yes. ಗಟ್ಟಿ ಆಯ್ತು ಅಂದ್ರೆ ಒಂದ್ ಸೈಡ್ ಬಿಸಿನೀರ್ ಇಟ್ಕೊಂಡು ಸ್ವಲ್ಪ ಬೆರೆಸ್ಕೋಬಹುದು. ಓಕೆ, ಅವಲಕ್ಕಿ ಹಾಕೋಣ ಈಗ. ಕಾಲ್ ಕಪ್ಪಷ್ಟು ಹೆಸರು ಬೇಳೆ, ತೊಗರಿ ಬೇಳೆ ತಗೊಂಡ್ರೆ ಅದು ಅರ್ಧ ಕಪ್ ಆಯಿತು. ಓಕೆ, ಅರ್ಧ ಕಪ್ಪಿನಷ್ಟು ಬೇಳೆ ತಗೊಂಡಾಗ 1 ಕಪ್ಪಷ್ಟು ಅವಲಕ್ಕಿ ಸಾಕಾಗುತ್ತೆ. ಓಹೋ, ಇಷ್ಟೇ ಆಗ್ತಾರದ ನಾವು? ಹೌದು. ಮಿಕ್ಸ್ ಮಾಡಿ. ಕೊಬ್ಬರಿ ತುರಿ ಅಥವಾ ತೆಂಗಿನ ತುರಿ ಯಾವ್ದಾದ್ರು ಸರಿ. ಎಸ್, ಎಷ್ಟು ಈಸಿಯಾಗಿ ಬೇಗ ಮಾಡೋಂಥದ್ದು ಅಲ್ವಾ? ಹೌದು. ತುಪ್ಪ ಏನಾರು ಹಾಕ್ತೀರಾ ಆಮೇಲೆ? ತುಪ್ಪ ಹಾಕ್ಲೇಬೇಕು ಅಲ್ವಾ? ಬಿಸಿಬೇಳೆ ಬಾತ್ ಕಂಪ್ಲೀಟೇ ಆಗಲ್ಲ. ಓಕೆ, ಒಂದ್ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಲಾಸ್ಟ್ ಅಲ್ಲಿ ತುಪ್ಪ ಹಾಕಿ.
ತೆಗಿರಿ ಮೇಡಮ್. ಇಷ್ಟೇ ಗಟ್ಟಿ ಆಗ್ಬಿಟ್ಟಿದೆ ಇದು. ಗಮ್ಮಂತ ಇದೆ ಬಂದಿದೆ ಬಿಸಿಬೇಳೆ. ಬಿಸಿಬೇಳೆ ಬಾತ್ ತರನೇ. ಬಟ್ ಏನು ನಮ್ಗೆ ಗೊತ್ತಾಗ್ತಲ್ಲ ಇದು ಅವಲಕ್ಕಿನ ಅನ್ನನ ಅಂತ ಏನು ಗೊತ್ತಾಗ್ತಲ್ಲ ರೀ. ಹೌದು. ಓಕೆ, ಒಳ್ಳೆ ಐಡಿಯಾ ಟೇಸ್ಟ್ ಮಾಡಿದ. ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಯಾಕಂದ್ರೆ ಇಲ್ಲಿ 2 ತರ ಬೇಳೆ ಹಾಕಿರೋದ್ರಿಂದ ಓಕೆ, ರುಚಿಲಿ ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಕಿ ಮೇಡಮ್, ಹಾಕಿ. ಲಾಸ್ಟ್ ಅಲ್ಲಿ ಎಲ್ಲ ಬೆಂದ್ಮೇಲೆ ತುಪ್ಪ. ತುಪ್ಪ ಬೇಕೇ ಬೇಕು. ಇಷ್ಟು ತುಪ್ಪ ಬೇಕು ಬಿಸಿಬೇಳೆ ಬಾತ್ಗೆ. ಹೌದು. ಆಯ್ತಾ? ಹಾ. ನಾನು ಸ್ವಲ್ಪ ತುಪ್ಪ ಹಾಕೊಂಡೇ ತಿನ್ಬೇಕ್ರಿ ಬಿಸಿಬೇಳೆ. ಹೌದು, ಬಿಸಿಬೇಳೆ ಬಾತ್ಗೆ ವಿತೌಟ್ ತುಪ್ಪ ತಿಂದ್ರೆ ಅದು ರುಚಿಸಲ್ಲ. ಎಸ್ ಮೇಡಮ್, ನೀವು ಹೆಂಗ್ ಹೇಳ್ತೀರಾ ಹಂಗೆ ಮೇಡಮ್. ಬಿಸಿ ಅವಲಕ್ಕಿ ಬಿಸಿಬೇಳೆ ಬಾತ್. ಓಕೆ, ಅವಲಕ್ಕಿ ಬಿಸಿಬೇಳೆ ಬಾತು ನಮ್ಮ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆನ ನಮ್ಮ ಸುಚಿತಾ ಅವರು ಮಾಡಿ ತೋರಿಸಿದ್ದಾರೆ. ಅನ್ನ ತಿನ್ನಲ್ಲ, ಉಪವಾಸ ಮಾಡಬೇಕು, ಆದ್ರೂ ಹೊಟ್ಟೆ ತಡ್ಕೊಳಕ್ಕಾಗಲ್ಲ, ಏನ್ ತಿನ್ಬೇಕು, ಇಷ್ಟು ವರ್ಷದಿಂದ ಬರೀ ಉಪ್ಪಿಟ್ಟು ತಿಂತಾ ಇದ್ರಿ, ಈ ಸರಿ ಸ್ವಲ್ಪ ಬಿಸಿಬೇಳೆ ಬಾತ್ನ ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದೀವಿ. ನೋಡೋಣ ಸುಚಿತಾ ಅವರು ಈ ಅವಲಕ್ಕಿ ಹಾಕಿ ಬಿಸಿಬೇಳೆ ಬಾತ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಶಿವರಾತ್ರಿ ಹಬ್ಬ ಮಾಡ್ಕೊಳ್ಳಿ. ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ, ಹೆಸರು ಬೇಳೆ, ತೊಗರಿ ಬೇಳೆ ಹಾಕಿ ಹುರಿದು ಹುರುಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್, ನೀರು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಇಂಗು, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ ಹಾಕಿ ಬಾಡಿಸಿಕೊಳ್ಳಿ. ಬೆಂದ ಬೇಳೆಗೆ ಕಡ್ಲೆಕಾಯಿ ಬೀಜ, ಟೊಮ್ಯಾಟೊ, ಬಿಸಿಬೇಳೆ ಬಾತ್ ಪುಡಿ, ಹುಣಸೆ ರಸ, ಬೆಲ್ಲ, ಹುರಿದ ಸಾಮಗ್ರಿಗಳು, ಉಪ್ಪು, ನೆನೆಸಿದ ಅವಲಕ್ಕಿ, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಮೇಲೆ ತುಪ್ಪ, ಖಾರ ಬೂಂದಿ ಹಾಕಿದರೆ ಅವಲಕ್ಕಿ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ. ಓಕೆ, ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದ ವಿಶೇಷವಾದಂತಹ ಬಿಸಿಬೇಳೆ ಬಾತ್ ಅನ್ನ ಖಾಲಿ ಮಾಡಲೇಬೇಕು. ಸುಚಿತಾ ಅವರೇ, ಖಾಲಿ ಮಾಡೋಣ. ಅವಲಕ್ಕಿ ಅಂತ ಏನು ಗೊತ್ತಾಗೋದಿಲ್ಲ. ಅವಲಕ್ಕಿ ಹಾಕೋದು ಬಿಸಿಬೇಳೆ ಮಾಡ್ಬೋದು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೆಸರು ಬೇಳೆ ಹಾಕೋದು ರುಚಿ ಬೇರೆ ತರ ಗೊತ್ತಾಗುತ್ತೆ. ನಾನು ಇವತ್ತು ಉಪವಾಸ ರೀ, ಏನು ತಿನ್ನಂಗಿಲ್ಲ ನಾನು, ಅದಕ್ಕೆ ತಿಂತಾ ಇರೋದು. ಚೆನ್ನಾಗಿದೆ, ಬಿಸಿ ಇದೆಯಲ್ಲ, ಬಿಸಿ ಬಿಸಿಯಾಗೆ ತಿನ್ಬೇಕು. ಆದ್ರೂ ಹಬ್ಬದ ದಿನ ಅನ್ನ ತಿಂದೆ ನಾವು ಇವತ್ತು ಉಪವಾಸ ಮಾಡ್ಕೊಂಡು ಅವಲಕ್ಕಿ ತಿಂತಾ ಇದೀವಿ. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ನಿಮಗೆ ನಿಮ್ಮ ಮನೆಯವರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಉಪವಾಸ ಚೆನ್ನಾಗಿ ಮಾಡಿ, ಅವಾಗ ಬಿಸಿಬೇಳೆ ಬಾತ್ ತಿನ್ನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಅಡುಗೆ ಮಾಡಿ ತೋರಿಸ್ತೀವಿ ಅಂತ ನಂಜನಗೂಡಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ವಿನುತಾ ಅಂತ. ವಿನುತಾ ಅವರೇ, ಎಲ್ಲಿಂದ? ಶಶಿಧರ್. ವಿನುತಾ ಶಶಿಧರ್, ಎಲ್ಲಿ? ನಂಜನಗೂಡಲ್ಲಿ ಮನೆ? ನಂಜನಗೂಡಲ್ಲಿ ಬಿಳಿಗಿರಿ ಲೇಔಟ್ ಅಲ್ಲಿ. ಬಿಳಿಗಿರಿ ಲೇಔಟ್ ಅಲ್ಲಿ ಮನೆ ಇದೆ. ಹೌದು. ಓಕೆ, ನಂಜುಂಡೇಶ್ವರ ಚೆನ್ನಾಗಿದ್ದಾರಾ? ಹೌದು, ಚೆನ್ನಾಗಿದೆ. ನದಿಲೆಲ್ಲ ನೀರಿದೆಯಾ? ಎಲ್ಲ ಇದೆ. ಆ ದೇವಸ್ಥಾನ ಮುಂದೆ ಇರುವಂತ ಆನೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಆದ್ರೂ ರಸಬಾಳೆ ಇಲ್ಲದೆ ಬರೀ ಕೈಲಿ ಬಂದಿದ್ದೀರಾ. ಹೇಳಿ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಅಡಿಗೆ ನೀವು ಇವತ್ತು? ಮೊದ್ಲಿಗೆ ನಿಮ್ಗೆ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹೇಳಿ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಫಸ್ಟ್? ಶಿವರಾತ್ರಿ ಹಬ್ಬದ ತಂಬಿಟ್ ಮಾಡ್ತಾ ಇದ್ದೀನಿ. ತಂಬಿಟ್ ಮಾಡಕ್ಕೆ ನಂಜನಗೂಡಿಂದ ಏನೇನ್ ತಂದಿದ್ದೀರಾ ಹೇಳಿ? ತಂಬಿಟ್ಟು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಹುರಿಗಡಲೆ, ಕಡ್ಲೆಕಾಯಿ ಬೀಜ, ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ, ಹಾಲು, ತುಪ್ಪ. ಇಷ್ಟಿದೆ ಸಾಕಾ? ಹಬ್ಬ ಜೋರ ನಿಮ್ಮಲ್ಲಿ? ಮಾಡ್ತೀವಿ. ನಂಜುಂಡೇಶ್ವರನ ದೇವಸ್ಥಾನದ ಸನ್ನಿಧಿಲಿದ್ದೀರಾ, ಹಬ್ಬ ಸ್ವಲ್ಪ ಜೋರೆ ಅಂತ ಕಾಣುತ್ತೆ. ಹೌದು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಹುರಿಯಕ್ಕೆ ಫಸ್ಟ್ ಸ್ವಲ್ಪ ಪಾನ್ ಬೇಕು. ಕೊಡ್ತೀನಿ. ನಿಮ್ಗೆ ಏನೇನ್ ಬೇಕು ಅಂತ ಕೇಳಿ, ಆರಾಮಾಗಿ ಮನೇಲಿ ಹೆಂಗ್ ಮಾಡ್ತೀರಾ ಅದೇ ತರ ಅಡಿಗೆ ಮಾಡಿ, ನೋ ಪ್ರಾಬ್ಲಮ್. ಎಸ್, ಹುರ್ಕೊಳ್ಳಿ, ನೋ ಟೆನ್ಷನ್. ಯಾರು ಇದ್ದೀರಾ ಮನೇಲಿ ವಿನುತಾ? ನಮ್ಮ ಮನೆಯಲ್ಲಿ ನಾನು, ಮಕ್ಕಳು. ಎಷ್ಟು ಜನ ಮಕ್ಕಳು? ಮನೆಯವರು 2 ಮಕ್ಕಳು. ಏನ್ ಮಕ್ಳ ಹೆಸರು? ಮಕ್ಕಳ ಹೆಸರು ಒಬ್ಳು ದೊಡ್ಡೋಳು ಹಿತಾಂಕ್ಷ, ಮತ್ತೆ ದೀಕ್ಷಿತಾ ಅಂತ. ಸಾಕ್ಷಾತ್ ದೀಕ್ಷಿತಾ. ಏನ್ ಮಾಡ್ತಾರೆ ಯಜಮಾನ್ರು? ಬಿಸ್ನೆಸ್. ಏನ್ ಬಿಸ್ನೆಸ್ ಮೇಡಮ್? ನಮ್ದೆಲ್ಲ ರೈಸ್ ಮಿಲ್ ಇದೆ ಒಂದು. ಓಕೆ. ಆಮೇಲೆ ರೀಸೆಂಟ್ ಆಗಿ ಸ್ಕೂಲ್ ಓಪನ್ ಮಾಡಿದ್ವಿ, ಒಂದು ಚೌಲ್ಟ್ರಿ ಇದೆ. ಓಹೋ, ಓಕೆ. ಓದ್ಕೊಳ್ಳಬಹುದು, ಮದುವೆ ಮಾಡ್ಕೊಳ್ಳಬಹುದು,
ಹೌದು ಸರ್. ಏನ್ ಮಾಡ್ತೀರಾ ಶಿವರಾತ್ರಿ ಬಗ್ಗೆ ಸ್ಪೆಷಲ್ ನಿಮ್ಮಲ್ಲಿ? ನಮ್ಮನೇಲಿ ತಂಬಿಟ್ಟೆ ಸರ್. ತಂಬಿಟ್ಟೆನಾ? ಹಾ. ಉಪವಾಸ ಇಡ್ತೀರಾ ಹಬ್ಬ ದಿನ? ಹಾ ಹೌದು ಸರ್. ಇವತ್ತು ಫುಲ್ ಉಪವಾಸ ಆಗಿದ್ರೆ? ಹಾ ಹೌದು. ಮುಖ ನೋಡಿದ್ರೆ ಗೊತ್ತಾಗ್ತದೆ ಬಿಡಿ, ಬೆಳಗ್ಗೆ ಏನು ತಿನ್ನಿಲ್ಲ ಅಂತ. ಹೌದಾ ಸರ್? ಅಷ್ಟೊಂದು ಬಾಡ್ಕೊಂಡು ಹೋಗಿದೀವ? ನೋಡಿ ಗೊತ್ತಾಗುತ್ತೆ. ಈಗ ಇದಾಗಿದೆ, ಇದನ್ನ ಮಿಕ್ಸಿಗೆ ಹಾಕೋಬೇಕು. ಹಾಕೊಳ್ಳಿ. ನೆಕ್ಸ್ಟ್ ಕಡ್ಲೆ ಹಾಕೋತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್, ಎಲ್ಲ ಹುರ್ಕೊಂಬಿಡಿ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳಿ. ಈಗ ಇದಾಗಿದೆ, Okay. ಒಟ್ಟಿಗೆ ಮಿಕ್ಸಿ ಹಾಕ್ಬೇಕು. ಓಕೆ, ಇವಾಗ ಇದು ಈಗ ಎಳ್ಳು ಹಾಕ್ತಾ ಇದ್ದೀನಿ. ಓಕೆ. ಸಾಕು, ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು. ಓಕೆ, ನೀವು ಹುರ್ಕೊಳ್ಳೋದಿದೆ? ಕೊಬ್ಬರಿ ಹಾಕ್ತೀರಾ? ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ. ನಮ್ ಬಿಳಿಗಿರಿ ಲೇಔಟ್ ಅಲ್ಲಿ ಅನುರಾಧ ಅಂತಿದ್ದಾರೆ, ಅವರು ನಿಮ್ನ ತುಂಬಾ ಕೇಳ್ದೆ ಅಂತ ಹೇಳಿದಾರೆ ಸರ್. ಏನು ಅನುರಾಧ ಏನ್ ಅಡಿಗೆ ಮಾಡ್ತಾರೆ ಚೆನ್ನಾಗಿ? ಅವರು ಸಪೋಟ ಪಾಯಸ ಚೆನ್ನಾಗಿ ಮಾಡ್ತಾರೆ. ಸಪೋಟ ಪಾಯಸನ? ಹಾ ಹೌದು ಸರ್. ಓಕೆ, ಕಳ್ಸಿ ಅವ್ರನ್ನೂ ಒಂದಿನ. ಆಯ್ತು ಸರ್. ಕರ್ಕೊಂಬರ್ಬೇಕಿತ್ತು ಅವ್ರ ಜೊತೆಗೆ. ಹಾ ಹೇಳ್ತೀನಿ. ರೇ ಅನುರಾಧ ಅವ್ರೆ ಬನ್ರಿ, ಅದೇನ ಸಪೋಟ ಪಾಯಸ ಮಾಡ್ತೀರಿ ಅಂತ ಬಂದ್ ಮಾಡಿ ತೋರಿಸಿ. ಎಲ್ಲ ಹುರ್ಕೊಂಡಾಯ್ತು. ಹಾ. ಎಳ್ಳಿಂದ, ಕಡಲೆ ಬೀಜದಿಂದ, ಉರ್ಗಡ್ಲೆಯಿಂದ, ಜೊತೆಗೆ ಇದು ಒಣ ಕೊಬ್ಬರಿಯಿಂದ. ಹಾ, ಈಗ ಉರಿಯೋದಿಷ್ಟೇ. ಈಗ ಮಿಕ್ಸಿಗೆ ಹಾಕೋ. ಸ್ವಲ್ಪ ತರತರಿಯಾಗಿರ್ಬೇಕಾ? ಹೌದು, ಸ್ವಲ್ಪ ತರಿತರಿನೇ ಇರ್ಬೇಕು. ಬೆಲ್ಲ ಏನು ನೀರಲ್ಲಿ ಕರ್ಸ್ಕೊಳ್ತೀರಾ ಅಥವಾ ಅದಕ್ಕೆ ಮಿಕ್ಸ್ ಮಾಡ್ತೀರಾ? ಇಲ್ಲ ಸರ್, ಡೈರೆಕ್ಟ್ ಅದು ತುರ್ದಿಟ್ಟಿರೋದು ಬೆಲ್ಲ. ಓಕೆ, ಹಾಗೆ ಹಾಕೋದು. ನೀರಲ್ಲೆಲ್ಲ ಬಿಸಿ ಮಾಡಿ ಹಂಗೆಲ್ಲ ಸೀನಿಲ್ವಾ? ಆ ತರನು ಮಾಡ್ಬೋದು. ಇದು ಈಸಿ ಮೆಥಡ್. ಇದು ನಂಜನಗೂಡಿನ ಮೆಥಡಾ? ಹೌದು ಸರ್. ಒಳ್ಳೆ ಕೆಲಸ ಮಾಡಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಓಕೆ, ಇದು ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ ಈಗ. Okay. ಸ್ವಲ್ಪ ಅಕ್ಕಿ ಹಿಟ್ಟು? ಹಾ ಹೌದು. ಮತ್ತೆ ಏಲಕ್ಕಿ ಪುಡಿ. ಇದು ನಮ್ ಕಡೆ ಟಮಟ ಅಂತಾನು ಅಂತಾರೆ ಸರ್. ಹೌದು, ಅಂತಾರೆ ಅಂತಾರೆ. ಹಾ ಹೌದು. ತಿಂದ್ಮೇಲೆ ಗೊತ್ತಾಗುತ್ತೆ ತಮಟೆನಾ ತಮಟನ ಅಂತ. ನೀವು ಮಾಡಿ, ನೀವು ಮಾಡಿ ಮಾಡಿ ಮಾಡಿ. ಸರ್, ಈಗ ಬೆಲ್ಲ ಹಾಕ್ತಾ ಇದೀನಿ. ಹಾಕಿ. ಬಟ್ ನಾವು ನೋಡಿರೋ ಸೀನ್ ಎಲ್ಲ ಹಿಂಗೇನು ಬೆಲ್ಲದ ಜೊತೆ ಕಲ್ಸಲ್ಲಪ್ಪ. ಈಗ ನೋಡ್ತಾ ಇದ್ದೀರಲ್ವಾ? ನಾವು ನೋಡ್ತಾ ಇದೀವಿ ಮೇಡಮ್, ಅದಕ್ಕೇನೆ. ಕಲ್ಸಿ ಕಲ್ಸಿ, ನೀವು ಕಲ್ಸಿ. ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕಿ ಮೇಡಮ್, ಹಾಕಿ. ಸ್ವಲ್ಪ ಹಾಲು. ಓಹೋ, ಕಟ್ಟಕ್ಕ ಹುಂಡೆ ಬರಕ್ಕ? ಹೌದು. ಈಗ ಇದನ್ನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಾಡಿ ಮೇಡಮ್. ನಮ್ಮ ಇವತ್ತಿನ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿನುತಾ ಅವರು ನಮ್ಮ ನಂಜನಗೂಡಿಂದ ಬಂದಿದ್ದಾರೆ. ನಂಜನಗೂಡಿಂದ ಬಂದು ಅದ್ಭುತವಾಗಿರುವಂತಹ ತಂಬಿಟ್ಟನ್ನ ಅಥವಾ ತಮಟವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೋಡೋಣ, ತಮಟ ಬರುತ್ತೋ ತಂಬಿಟ್ಟು ಬರುತ್ತೋ. ಅಕ್ಕಿ ಹಿಟ್ಟು ಹಾಕಿದೀವಿ, ಬೆಲ್ಲ ಹಾಕಿದೀವಿ, ತುಪ್ಪ ಮತ್ತೆ ಒಂದ್ 2 ಸ್ಪೂನ್ ಅಷ್ಟು ಹಾಲು ಹಾಕಿ ಕಲ್ಸ್ಕೊಳ್ತಾ ಇದೀವಿ. ಹೌದು. ಅದ್ ಮಿಕ್ಸ್ ಆಗಿಲ್ಲ ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಬರೋದಿಲ್ಲ. ಓಕೆ, ಈಗ ಡೆಕೋರೇಷನ್ ಗೋಡಂಬಿನಾ? ಹೌದು. ಓಕೆ, ತುಪ್ಪ ಹತ್ಕೊಂಡು ತಿನ್ಬೇಕು ಅಂತ ಉಂಡೆನಾ? ಹೌದು. ಹಂಗ್ ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸರಿ ಹೋಯ್ತು, ಉಪವಾಸ ದಿನ ನೀವು. ಶಿವರಾತ್ರಿ ಹಬ್ಬದ ತಂಬಿಟ್ಟು ಸ್ಪೆಷಲ್ ನಿಮ್ಗೋಸ್ಕರ. ಥ್ಯಾಂಕ್ ಯು ವಿನುತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಂಜನಗೂಡಿಂದ ಬಂದಿದ್ದಾರೆ. ಮಹಾಶಿವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ತಂಬಿಟ್ಟನ್ನ ಮಾಡಿ ನಮ್ಗೆ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತಂಬಿಟ್ಟು ಮಾಡುವ ವಿಧಾನ: ಪ್ಯಾನ್ಗೆ ಒಂದೊಂದಾಗಿ ಕಡ್ಲೆಕಾಯಿ ಬೀಜ, ಹುರಿಗಡಲೆ, ಬಿಳಿ ಎಳ್ಳು, ಒಣಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ
ಪುಡಿ ಮಾಡಿ ಬೌಲ್ಗೆ ಹಾಕಿಕೊಳ್ಳಿ. ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ, ಬೆಲ್ಲ, ತುಪ್ಪ, ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ತಂಬಿಟ್ಟು ಸವಿಯಲು ಸಿದ್ಧ. ವಿನುತಾ, ಹೇಳಿ. ಶಿವರಾತ್ರಿ ಬಗ್ಗೆ ವಿಶೇಷವಾಗಿ ತಂಬಿಟ್ಟು ಮಾಡ್ಕೊಟ್ಟಿದ್ದೀರಾ, ತಮಟವನ್ನ ಮಾಡ್ಕೊಟ್ಟಿದ್ದೀರಾ. ಹೌದು, ತಿನ್ನೋಣವಾ? ತಿನ್ನಿ. ನಾನು ತಮಟ ತಿಂದಿದ್ದೆ, ಈ ತರ ತಮಟ ತಿಂದಿರಲಿಲ್ಲ. ಹೌದಾ, ಚೆನ್ನಾಗಿದೆ ಸರ್. ಯಾಕೆ ಅಚ್ಚು ಬೆಲ್ಲ ಹಾಕ್ಲಿಲ್ಲ? ಹಚ್ಚ ಬೆಲ್ಲ ಹಾಕಿದ್ರೆ ಅದು ತುರಿಬೇಕು, ಯಾವ್ದಾದ್ರು ಹಾಕ್ಬೋದು, ಇದು ಸ್ವಲ್ಪ ಉಪ್ಪು ಬರುತ್ತೆ. ತುರಿಬೇಕಷ್ಟೇ. ನೀವು ಉಂಡೆ ಬೆಲ್ಲ ಹಾಕಿದ್ರೆ ಹೌದು, ಸ್ವಲ್ಪ ಉಪ್ಪು ಬಂದ್ಬಿಡ್ತೀವಿ. ಒಂದೊಂದು ಭಾಗದಲ್ಲಿ ಒಂದೊಂಥರ ತಂಬಿಟ್ಟು ಮಾಡ್ತಾರೆ. ಹೌದು. ನಂಜನಗೂಡಿನ ತಂಬಿಟ್ಟು ಹಾ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮಗೆ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಅವ್ರದ್ದು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಿನೆಲ್ಲ ಅದ್ಭುತವಾದ ಶೋರೂಮ್ಗಳಿದೆ. ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಮತ್ತು ಮಂಗಳೂರಿನ ಕರೆಮಣಿ ಸ್ತರಗಳಿಗೂ ಮತ್ತು ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ 1943ನೇ ಇಸ್ವಿಗೆ ಓಪನ್ ಆದಂತ ಈ ಜ್ಯುವೆಲರಿ ಶಾಪು ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಇವರು ನಿಮಗೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಮೇಡಮ್. ಜೊತೆಗೆ ಯೂನಿಬಿಕ್ ಕುಕ್ಕೀಸ್ ಅವರು, ಕುಕ್ಕೀಸ್ ಅಲ್ಲಿ ಅತ್ಯಂತ ಜನಪ್ರಿಯವಾದಂತ ಒಂದು ಹೆಸರು ಯೂನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಕುಕ್ಕೀಸ್ ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು ಬಾಲಕೃಷ್ಣ ಗುರೂಜಿಯವರು ಬರಬೇಕು. ಆರೋಗ್ಯದ ಕ್ರಮಗಳು, ಆರೋಗ್ಯದ ಆಹಾರ ಪದ್ಧತಿಗಳ ಬಗ್ಗೆ ಹೇಳ್ಕೊಡ್ಬೇಕು. ಏನೇನಿದೆ, ಏನ್ ತಿಂದ್ರೆ ಏನ್ ಬರುತ್ತೆ, ಏನ್ ತಿಂದ್ರೆ ಏನ್ ತಿನ್ಬಾರ್ದು, ಇವೆಲ್ಲ ಕನ್ಫ್ಯೂಷನ್ಗಳು ಸಾಕಷ್ಟು ಜನಕ್ಕಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ಏನ್ ಗುರುಜಿ, ಏನು ತಂದಿಲ್ಲ, ಏನೋ ಒಂದು ಹಾಲು ತಂದ್ಬಿಟ್ಟಿದ್ದೀರಾ, ಏನ್ ಹಾಲದು? ತೆಂಗಿನಕಾಯಿ ಹಾಲು ವೆನಿಲಾ ಎಸೆನ್ಸ್ ಡ್ರಿಂಕ್. ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ಹಾಲು, ವೆನಿಲಾ ಎಸೆನ್ಸ್. ಇಷ್ಟೇಷ್ಟರಲ್ಲಿ ಇಷ್ಟು ಶಕ್ತಿ ಬರುವಂತಹ ಒಂದು ಪೇಯ. ಏನದು ಗುರುಜಿ? ಕೋಕೋನಟ್ ವೆನಿಲ್ಲಾ ಡ್ರಿಂಕ್. ಕೋಕೋನಟ್ ಅಂದ್ರೆ ಕಾಯಿ ಹಾಲ? ಹೌದು. ಓಕೆ. ಕಾಯಿನ ತುರಿಯೋದು, ಹಿಂಡ್ಕೊಳ್ಳೋದು. ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಒಂದ್ಸಲ ಡ್ರೈ ಅನ್ಸ್ಬಿಟ್ಟು ಹಿಂಡ್ಕೊಳ್ಳೋದು. ಓಕೆ ಓಕೆ. ಹಿಂಡ್ಕೊಂಡು ವೆನಿಲ್ಲಾ ಎಸೆನ್ಸ್ ಅದಕ್ಕೆ ಆಡ್ ಮಾಡಿ ಕುಡಿಯೋದು. ಯಾಕಂದ್ರೆ ನನಗೊಂದು ಸರಿ ಕೇಳಿದ್ರು, ಯಾಕಂದ್ರೆ ಒಬ್ರು ಯಾರೋ ಹೇಳಿದ್ರು ಈ ಕಾಯಿ ಹಾಲನ್ನ ಕುಡಿದಷ್ಟು ಹೃದಯಕ್ಕೆ ಒಳ್ಳೆ ಗಟ್ಟಿ ಇದು. ತುಂಬಾ ಒಳ್ಳೆ. ನಾನು ಹೇಳಿದೆ ಕಾಯಿ ಹಾಲಲ್ಲಿ ಕೊಬ್ಬಿರುತ್ತಲ್ಲ ಹೆಂಗೆ ಅಂತ. ಸಾಧ್ಯನೇ ಇಲ್ಲ, ಮೋಸ್ಟ್ಲಿ ನಿಮ್ ತಪ್ಪು ತಿಳ್ಕೊಂಡಿದ್ದೀರಾ ಮುರಳಿ ಅಂತ ಹೇಳಿದ್ರು. ಇದು ಆಕ್ಚುಲಿ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬೋದು. ಈ ತೆಂಗಿನಕಾಯಿ ಎಣ್ಣೆ ಮತ್ತು ತೆಂಗಿನಕಾಯಿ ಹಾಲಲ್ಲಿ, ಓಕೆ, ತಾಯಿ ಹಾಲಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಮಗುಗೆ ಡೈಜೆಸ್ಟ್ ಆಗಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕು, ಶಕ್ತಿ ಸಿಕ್ಬೇಕು, ಬೆಳೆಯಕ್ಕೆ ಅನುಕೂಲ ಬೇಕು, ಆ ಎಲ್ಲವೂ ತೆಂಗಿನಕಾಯಿಯಲ್ಲಿದೆ. ಅಬ್ಬಬ್ಬಬ್ಬಬ್ಬ, ಕಲ್ಪವೃಕ್ಷ. ಸತ್ಯವಾಗ್ಲು ಕಲ್ಪವೃಕ್ಷ. ಇನ್ಫ್ಯಾಕ್ಟ್ ಕೇರಳ ನೋಡಿ ನಂಬರ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಕಮ್ಮಿ ಇದೆ. ಆದರೆ ಈಗ ಅವರು ಪಿಜ್ಜಾ, ಬರ್ಗರು, ಅದು ಇದು ಎಲ್ಲ ತಿನ್ಬಿಟ್ಟು ಅವ್ರಿಗೂ ಶುರು ಆಗಿರ್ಬೋದು. ಬಟ್ ಅದು ತಿನ್ನಕ್ಕೆ ಮುಂಚೆ ನೋಡಿ ಬೇಕಾದ್ರೆ. ಓಕೆ. ಅಲ್ಲಿ ಅಮೆರಿಕದಲ್ಲೂ ಸುಮಾರು ರಿಸರ್ಚ್ ಮಾಡಿದ್ದಾರೆ, 2 ಐಲ್ಯಾಂಡ್ಸಲ್ಲಿ. ಅಲ್ಲಿ ಬರೀ ತೆಂಗಿನಕಾಯಿ ಇನ್ನೇನು ಸಿಕ್ಕೋದಿಲ್ಲ ಜಾಸ್ತಿ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸೇ ಬರ್ತಿಲ್ಲ ಅಂತ. ನಾವು ಅನ್ಕೊಳ್ಳೋದು ಏನಂತೀವಿ, ಈ ಇದರಲ್ಲಿ ಎಣ್ಣೆ ಇದು ಸಲ್ಡಿಫೈ ಆಗ್ಬಿಡುತ್ತೆ, ತಣ್ಣಗಾದರೆ ಗಟ್ಟಿ ಆಗ್ಬಿಡುತ್ತೆ. ಓಕೆ. ಹಾಗಾಗಿ ಅದು ನಮ್ಮ ದೇಹದಲ್ಲಿ ಸೇರಿದಾಗ ಈ ಬ್ಲಡ್ ವೆಸಲ್ಸು ಅಲ್ಲೆಲ್ಲ ಹೋಗಿ ಆರ್ಟರೀಸ್ ಅಲ್ಲೆಲ್ಲ ಹೋಗಿ ಬ್ಲಾಕ್ ಆಗ್ಬಿಡುತ್ತೆ. ಓಕೆ. ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಒಂದು ಕಲ್ಪನೆ. ಓಕೆ. ಬಟ್ ಆಕ್ಚುಲಿ ಅದರಲ್ಲಿ 3 ಜಾತಿ ಇದೆ. ಇದರಲ್ಲಿ ಒಂದು ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಅಂತ, ಓಕೆ, ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಅಂತ, ಶಾರ್ಟ್ ಚೈನ್ಡ್ ಫ್ಯಾಟಿ ಆಸಿಡ್ ಅಂತ. ಓಕೆ ಗುರುಜಿ. ಸೊ ಇದರಲ್ಲಿ ಮೀಡಿಯಂ ಚೈನ್ಡ್ ಫ್ಯಾಟಿ ಆಸಿಡ್ ಇರೋದ್ರಿಂದ ಅದು ನಾವು ಹೊಟ್ಟೆಗೆ ಸೇರಿದ ತಕ್ಷಣ ಅದು ಈಸಿಯಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಓಹೋ. ಈ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಇದ್ದಾಗ ಅದು ಅರಗೋದಿಲ್ಲ ಈಸಿಯಾಗಿ. ಓಕೆ. ಆಗ ಅದು ರಕ್ತದಲ್ಲಿ ಸೇರಿ ಕೊಲೆಸ್ಟ್ರಾಲ್ ಆಗಿ, ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ನಮಗೆ ಬ್ಲಡ್ ವೆಸಲ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಅದು ವೆಜಿಟಬಲ್ ಆಯಿಲ್ ಅಲ್ಲಿ ಬರುತ್ತೆ ಅದು. ಅದೊಂದು. ಆಮೇಲೆ ಇನ್ನೊಂದಿಬ್ರು ಹೇಳ್ತಾ ಇದ್ರು, ಆಯಿಲ್ ಅಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಕಂಟೆಂಟ್ ಇರಲ್ಲ. ನೀವು ಯಾವಾಗ ಆಯಿಲ್ ನ ಕುದಿಸ್ತೀರಾ, ಒಗ್ಗರಣೆ ಹಾಕಕ್ಕೆ ಏನ್ ಮಾಡೋಕ್ಕೋ ಕುದಿಸಿದಾಗ ಅಲ್ಲಿ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ ಅಂತ ಡೆವಲಪ್ ಆಗುತ್ತೆ. ಓಕೆ. ಇದರಲ್ಲಿ ಹೈಡ್ರೋಜನ್ ಒಂದು ಮಾಲಿಕ್ಯೂಲ್, ಒಂದು ಅಣು ಕಮ್ಮಿ ಇರುತ್ತೆ. ಅದು ಬಿಸಿ ಮಾಡಿದಾಗ ಪಕ್ಕದಲ್ಲಿರೋದನ್ನ ಅದನ್ನ ಎಳ್ಕೊಂಡು ಆ ಅಣುನ ಹಾಳು ಮಾಡುತ್ತೆ. ಅದು ಅದರ ಪಕ್ಕದ
ಪಕ್ಕದಿಂದ ಹೈಡ್ರೋಜನ್ ಎಳ್ಕೊಂಡು ಅದನ್ನ ಹಾಳು ಮಾಡುತ್ತೆ. ಓಕೆ ಫ್ರೀ ರ್ಯಾಡಿಕಲ್ ಅಂತ ಕರೀತಾರೆ. ಈ ತರ ಆಗ್ಬಿಟ್ಟು ಯಾವ್ದು ಕೆಡುತ್ತೋ, ಯಾವ್ದು ಹೈಡ್ರೋಜನ್ ಕಳ್ಕೊಳುತ್ತೋ ಅದು ಕೆಟ್ಟಂಗೆ ಲೆಕ್ಕ. ಹಿಂಗಾಗ್ಬಿಟ್ಟು ಡಯಾಬಿಟಿಸು, ಆಸ್ಮಾ, ಅಲರ್ಜಿಗಳು, ಕ್ಯಾನ್ಸರ್, ಮಣ್ಣು ಮಸಿ ಸಾವಿರ ಬರ್ತಾ ಇದೆ ತೊಂದರೆ. ಓಕೆ, ಇನ್ನೊಂದು ಗುರುಜಿ ಇದ್ರೊಳಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇರಳದಿಂದ ಒಬ್ರು ಬಂದಾಗ ಒಬ್ರು ಹೇಳಿದ್ರು ಒಂದ್ಸರಿ ಇದೇ ತರ ಇಂಟ್ಕೊಂಡು ಅದಕ್ಕೆ ಒಂದು 3-4 ಡ್ರಾಪು ಏನದು ನಿಂಬೆಹಣ್ಣು ಹಾಕ್ತಾರೆ. 3-4 ಡ್ರಾಪ್ ಹಾಕಿ ತಲೆಗೆ ಹಚ್ಕೊಳ್ಳೋದು. ನೀವು ಕೇರಳದಲ್ಲಿ ನೋಡಿ ಯಾವಾಗಲೂ ಕೂದಲು ಎಣ್ಣೆ ಹಾಕ್ತಂಗಿರುತ್ತೆ, ಆದ್ರೆ ನಿಮ್ಗೆ ಎಣ್ಣೆ ಕಂಟೆಂಟ್ ಇರಲ್ಲ. ನಾವ್ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಎಲ್ಲ ಹಿಂಗೆ ಸೋರ್ತಾ ಇರ್ಬೇಕು, ಏನಪ್ಪ ಯುಗಾದಿ ಅಲ್ವಾ ಸರ್ ಎಣ್ಣೆ ಹಾಕೊಂಡಿದೀವಿ ಅಂತ. ಹಂಗಲ್ಲ, ಅವ್ರು ನೀವು ನೋಡಿದ್ರೆ ತಲೆ ಕೂದಲು ಒಂದು ಯಾವಾಗಲೂ ನಿಮ್ಗೆ ವೆಟ್ಟಾಗೇ ಇರುತ್ತೆ. ಈಗ ಒಂದು ಟೈ ಹಾಕ್ಬಿಟ್ಟಿರ್ತಾರೆ, ಅದು ಹೆಂಗೆ ಅಂತ ಹೇಳಿದ್ರೆ ಇದಕ್ಕೆ ಆ ಚೂರು ನಿಂಬೆಹಣ್ಣು ಹಾಕೊಂಡು ತಲೆಗೆ ಹಚ್ಕೊಳ್ಳೋದು, ತಲೆಗೆ ಹಚ್ಕೊಂಡ್ಮೇಲೆ ಬರೀ ನೀರ್ ಹಾಕಿ ಸ್ನಾನ ಮಾಡೋದು ಅಷ್ಟೇ. ಅದಕ್ಕೆ ಸೋಪ್ ಗೀಪ್ ಎಲ್ಲ ಏನಿಲ್ಲ. ಸೊ ಆ ಮಿನಿಮಮ್ ಕಂಟೆಂಟ್ ಆಫ್ ದ ಆಯಿಲ್ ಉಳ್ಕೊಳ್ಳುತ್ತೆ, ಅಲ್ಲೇ ಇರುತ್ತೆ. ಅವ್ರಿಗೆ ಆ ಕೂದಲು ಯಾವಾಗ ನೋಡಿದ್ರು ಕಪ್ಪಾಗೆ ಕಾಣ್ತಾ ಇರುತ್ತೆ, ದಟ್ಟವಾಗಿರುತ್ತೆ. ಮತ್ತೊಂದು ಇದರ ಎಣ್ಣೆ ನಮ್ಮ ಕೂದಲನ್ನ ಜಾಸ್ತಿ ಮಾಡುವಂತಹ ಗುಣನೂ ಇದೆ. ಎಸ್ ಇದೆ ಅದಕ್ಕೆ. ಎಸ್. ಸೊ ಆಕ್ಚುಲಿ ಇದಕ್ಕೆ ಯಾರಾದರೂ ಈ ಆಯಿಲ್ ಇಂಡಸ್ಟ್ರಿನಲ್ಲಿ ಹೇಳಿ ಗುರುಜಿ. ಅನುಭವ ಇರೋರು, ಹೇಳಿ. ಕನ್ಸಲ್ಟೆಂಟ್ಸ್ ಅಂತ ಇರ್ತಾರಲ್ಲ, ಅವ್ರು ಯಾರಾದರೂ ನಂಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಹೇಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಥ್ರೂ ಯು ZTV ಮುಖಾಂತರ ನಾವು ಜನಕ್ಕೆ ಹೇಳಬೇಕು ಅಂತ ಒಂದು ಆಸೆ ಇದೆ. ಎಲ್ಲ ಎಣ್ಣೆನೂ ಕೆಟ್ಟದಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ಅದು ಆ ಎಣ್ಣೆ ಬಿಟ್ಟು ಎಣ್ಣೆಗಳಂದ ತಕ್ಷಣ ನೋಡಿ ಎಲ್ಲ ನಗ್ತಾ ಇದಾರೆ. ಎಣ್ಣೆ ಅಂತ ಅದಲ್ಲ, ನಾವು ದಿನ ನಿತ್ಯ ಏನು ಉಪಯೋಗಿಸ್ತೀವಿ ಅಡಿಗೆಗಳಿಗೆ, ಆ ಎಣ್ಣೆಗಳಲ್ಲಿ ಯಾವ್ದು ಒಳ್ಳೇದು ಯಾವ್ದಲ್ಲ, ಯಾಕಂದ್ರೆ ನಾವು ಸುಮ್ಮನೆ ಎಲ್ಲ ಎಣ್ಣೆನೂ ಸರಿ ಇಲ್ಲ ಅಂತ ಹೇಳಿ ತಪ್ಪಾಗ್ಬಿಡ್ತೇವೆ ನಾವು. ಇದರಲ್ಲಿ ಸ್ಯಾಚುರೇಟೆಡ್ ಆಯಿಲ್ ಅಂತ ಬರುತ್ತೆ, ಅನ್ಸ್ಯಾಚುರೇಟೆಡ್ ಆಯಿಲ್ ಬರುತ್ತೆ, ಪಾಲಿಸ್ಯಾಚುರೇಟೆಡ್ ಆಯಿಲ್ ಬರುತ್ತೆ, ಫ್ಯಾಟಿ ಆಸಿಡ್ ಬರುತ್ತೆ, ಓಕೆ, ಆಮೇಲೆ ಫ್ರೀ ರ್ಯಾಡಿಕಲ್ ಅಂತ ಬರುತ್ತೆ. ಅದ್ರಲ್ಲಿ ಬೇರೆ ಬೇರೆ ಏನೇನೋ ಬರುತ್ತೆ. ಅದಕ್ಕೆ ಅದರ ಪರಿಣಿತಿ ಪಡೆದಿರೋರು, ಅದ್ರ ಬಗ್ಗೆ ಹೆಚ್ಚು ವಿಷಯ ತಿಳ್ಕೊಂಡಿರೋರು ನಾನು ದಯವಿಟ್ಟು ಮೀಟ್ ಮಾಡಿ ಅಂತ ನನ್ನೊಂದು ಅರಿಕೆ. ಓಕೆ ಬಿಡಿ ಗುರುಜಿ. ನೆಕ್ಸ್ಟ್ ಗುರುಜಿ. ರೈಟ್. ಸೊ ಇದನ್ನ ಇವಾಗ ಮಾಡೋಣ. ಈಗ ನಾನು ಟೈಮ್ ಸೇವ್ ಮಾಡೋಕ್ಕೆ ಮತ್ತು ಇದು ರೆಫ್ರಿಜರೇಟರ್ಲಿಟ್ಟು ಚಿಲ್ ಮಾಡಿ ಸರ್ವ್ ಮಾಡಬೇಕು. ಓಕೆ, ಹಾಗಾಗಿ ನಾನು ಮನೆಯಲ್ಲೇ Chill ಕಾಯಿ ತುರಿದು ಅದರ ರಸ ಹಿಂಡಿ Okay. ಚಿಲ್ ಮಾಡ್ಕೊಂಡು ತಂದ್ಬಿಡಿದೆ. ಓಕೆ ಗುರುಜಿ. ಸೊ ಇವಾಗ ಇನ್ನೇನಿಲ್ಲ, ಇದು ಮಿಕ್ಸ್ ಮಾಡೋದು, ಇದಕ್ಕೆ ಹಾಕೋದು, ನಿಮಗೆ ಕೊಡೋದು. ಕೊಡಿ ಗುರುಜಿ. ತುಂಬಾ ಮೈಲ್ಡ್ ಆಗಿರುತ್ತೆ. ಓಕೆ, ಯು ಶುಡ್ ಬಿ ಪ್ರಿಪೇರ್ಡ್. ತುಂಬಾ ಮೈಲ್ಡ್ ಆಗಿರುತ್ತೆ. ಓಕೆ ಗುರುಜಿ. ಇದನ್ನ ಒಂದು 2 ತೊಟ್ಟು ಬೆನ್ನೆಲ್ಲ ಹಾಕೋಣ, ಸಾಕಾಗುತ್ತೆ. ಓಕೆ, ಸೊ ಈ ಹಾಲನ್ನ ಹಾಕಿ. ಓಕೆ, ಸೊ ಕೋಕೋನಟ್ ವೆನಿಲ್ಲಾ ಡ್ರಿಂಕ್. ಓಕೆ, ಕೋಕೋನಟ್ ವೆನಿಲ್ಲಾ ಡ್ರಿಂಕ್. ಇದು ಕಾಯನ್ನ ತುರಿದು ಹಿಂಡಿ ಮಾಡಿರ್ತಕ್ಕಂಥ ಹಾಲಿನಿಂದ ಮಾಡಿರ್ತಕ್ಕಂಥ ಡ್ರಿಂಕು. ಗುರೂಜಿ ಇವ್ರು ಏನೇನು ಹಾಕಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ತೆಂಗಿನಕಾಯಿ ಹಾಲು ವೆನಿಲಾ ಎಸೆನ್ಸ್ ಡ್ರಿಂಕ್ ಮಾಡುವ ವಿಧಾನ. ತೆಂಗಿನಕಾಯಿ ಹಾಲಿಗೆ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿದರೆ ತೆಂಗಿನಕಾಯಿ ಹಾಲು ವೆನಿಲಾ ಎಸೆನ್ಸ್ ಡ್ರಿಂಕ್ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ. ಕಾಯಿ ಹಾಲಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀವಿ. ತೆಂಗಿನಕಾಯಿ ದಿನ ಯೂಸ್ ಮಾಡ್ತೀವಿ, ಆದ್ರೆ ಯೂಸ್ ಮಾಡೋ ಕ್ರಮ ಗೊತ್ತಿರಲ್ಲ. ಆ ಪದ್ಧತಿ ತಿಳ್ಕೋಬೇಕು ಅಂತಾನೆ ಇವತ್ತು ಸಾಕಷ್ಟು ಕಾಯಿ ಹಾಲಿನ ಮಹತ್ವಗಳನ್ನ ತಿಳಿಸಿದೀವಿ. ನೋಡೋಣ ಕಾಯಿ ಹಾಲು ಯಾವ ರೀತಿ ಇದೆ ಅಂತ. ಕೇರ್ಫುಲ್ ಆಗಿ ಕುಡೀರಿ, ಸಕ್ಕರೆ ಹಾಕಿಲ್ಲ, ತುಂಬಾ ಮೈಲ್ಡ್ ಸ್ವೀಟ್ ಇರುತ್ತೆ. ಓಕೆ, ಆ ವೆನಿಲಾ ಎಸೆನ್ಸ್ 2 ತೊಟ್ಟು ಅದ್ಭುತವಾದಂತ ಹೆಂಗಿದೆ ಅಂದ್ರೆ, ಮೊದಲು ಆಲೈಸ್ ಅಂತ ತಿಂತಾ ಇದ್ವಿ ನಾವು, ಕಪ್ ಐಸ್ ಎಲ್ಲ. ಕರೆಕ್ಟ್. ಈ ಕಪ್ ಐಸ್ ನ ತಂದ್ಬಿಟ್ಟು ಇಟ್ಬಿಟ್ರೆ ಅದು ನೀರಾದಂಗಾಗಿ ನೀರಾದಂಗ ಕುಡ್ದಾಗ ಹೆಂಗಿರುತ್ತೋ ಹಂಗಿದೆ ಅಷ್ಟೇನೆ. ಇದೆ. ಚೆನ್ನಾಗಿದೆ ಗುರುಜಿ, ಅದ್ಭುತವಾಗಿದೆ. ಥ್ಯಾಂಕ್ ಯು ಗುರುಜಿ, ಒಳ್ಳೆ ಉಪಯುಕ್ತವಾದಂತ ಮಾಹಿತಿ ಇವತ್ತು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ ಆತ್ಮೀಯ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವ್ರನ್ನ ಕರೆಸಿ ಅದ್ಭುತವಾದಂತಹ ಸಿಹಿ ಅಡಿಗೆನ ಮಾಡಿಸ್ತಾ ಇದೀವಿ. ಪ್ರಕಾಶ್ ಅವ್ರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ರಿ. ನಮಸ್ಕಾರ. ನಮಸ್ಕಾರ ಸರ್. ಏನು ಶಿವರಾತ್ರಿ ಹಬ್ಬದ ದಿನ ಏನ್ ಮಾಡ್ತಾ ಇದೀರಾ ಸ್ಪೆಷಲ್ ಆಗಿ ಇವತ್ತು? ಸ್ಪೆಷಲ್ ಆಗಿ ಕೇಸರಿ ಜಿಲೇಬಿ ವಿತ್ ರಬಡಿ. ಕೇಸರಿ ಜಿಲೇಬಿ ವಿತ್ ರಬಡಿ ಮನೇಲಿ ಮಾಡ್ಕೋಬೋದಾ? ಮನೆ ಮಾಡ್ಕೋಬಹುದು. ನೀವು ಹೋಟೆಲ್ ಮಾಡೋ ತೋರಿಸ್ಬಿಡ್ರಿ, ಮಾಡ್ಕೋಬೇಕ್ರಿ. ಮಾಡ್ಕೋಬಹುದು ಮನೆ. ಓಕೆ, ನಮ್ಮ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ರಬಡಿ ವಿತ್ ಜಿಲೇಬಿನ ಮಾಡಿ ತೋರಿಸ್ತಾ ಇದ್ರೆ. ಜಿಲೇಬಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಪ್ರಕಾಶ್ ರಾವ್? ಕೇಸರಿ ಜಿಲೇಬಿ ಮತ್ತು ರಬಡಿ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಮೈದಾ ಹಿಟ್ಟು, ಮೊಸರು, ಕುಂಕುಮ ಕೇಸರಿ, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡ್ಕೊಳ್ಳೋಣ. ಮಾಡೋಣ. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ?
ಫಸ್ಟ್ ಒಂದು ಪ್ಯಾನಲ್ಲಿ ಹಾಲು ಬಿಸಿ ಮಾಡ್ಕೋಣ. ಈ ಕಡೆ ಇಟ್ಕೊಂಬೋಣ ಅಲ್ವಾ? ಹಾಲು ಬಿಸಿ ಆಗ್ತಾ ಇರ್ಬೇಕಾ? ಆಯ್ತಾ ಇಲ್ಲಿ ಸಕ್ಕರೆ ಪಾಕ ಆಗ. ಓಕೆ, ಇದು ಹಾಲು ಬಿಸಿ ಮಾಡ್ಕೊಳಕ್ಕೆ. ಹಾಂ ಸರ್, ಹಾಲು ಬಿಸಿ ಮಾಡಿದೆ ನೋಡಿ ಸರ್. ರಬಡಿಗೆ ಹಾಕಿ. ಇದಿದೆ 1 ಲೀಟರ್ ಹಾಲು ಇದೆ. ಓಕೆ, 1 ಲೀಟ್ರು ಕುದ್ದು ಎಷ್ಟಾಗ್ಬೇಕಿದು? ಇದು ಆಗದೆ ನಿಮ್ಗೆ ಒಂದು 1/4 ಲೀಟರ್ ಸಿಗುತ್ತೆ ಅಷ್ಟೇ. 1 ಲೀಟ್ರ್ ಕುದ್ರೆ 1/4 ಲೀಟರ್ 1/4 ಲೀಟರ್ ಸಿಗುತ್ತೆ. ಸಿಗುತ್ತೆ. ಅಂದ್ರೆ ಫಸ್ಟ್ ಹಾಲ್ನ ಚೆನ್ನಾಗಿ ಕಾಯಿಸ್ತಾ ಇರ್ಬೇಕು. ಕಾಯಿಸ್ತಾ ಇರ್ಬೇಕು. ಓಕೆ, ನಂತರ ಸಕ್ಕರೆ ಪಾಕ ಮಾಡ್ಕೋಬೇಕಾ? ಮಾಡ್ಕೊಳ್ಳಿ ಸರ್. ಏನ್ ಕೊಂಡಿವಿ ನಿಮ್ಗೆ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ? ಯಾವ್ದೊಂದು ಬಾಂಡಿ ಕೊಡ್ಬೇಕು. ಓಕೆ, ಮಾಡ್ಕೊಳ್ಳಿ. ಎಷ್ಟು ಸಕ್ಕರೆ ಸಕ್ಕರೆ ಹಾಕ್ತೀರಾ? ಒಂದು ಅರ್ಧ ಕೆ ಸಕ್ಕರೆ ಇದೆ ಸರ್. ಅರ್ಧ ಕೆಜಿ ಸಕ್ಕರೆ, 1 ಬಟ್ಲು ಸಕ್ಕರೆ ಹಾಕೊಳ್ಳಿ. ನೀರ್ ಹಾಕ್ಬೇಕು ತಾನೆ? ಹೌದು, ಹಾಕ್ಬೇಕು. ಹಾಕ್ರಿ. ಸ್ವಲ್ಪ ಕಮ್ಮಿ ಹಾಕಿ, ಸಕ್ಕರೆ ಮುಳುಗು ಅಷ್ಟು ಬೇಡ, ಸ್ವಲ್ಪ ಕಡಿಮೆನೇ ಇರಲಿ. ಯಾಕಂದ್ರೆ ಇದು ನೀರ್ ತರ ಆಗ್ಬಿಡುತ್ತೆ, ಗಟ್ಟಿ ಆಗಲಿ ಪಾಕ, ಸ್ವಲ್ಪ ಗಟ್ಟಿ ಬೇಕು. ಓಕೆ, ಸಕ್ಕರೆ ಜಿಲೇಬಿಗೆ ನೋಡ್ಕೊಂಡು ಹಾಕಿ ಸಾಕು. ಓಕೆ, ಇಲ್ಲಿ ಹಾಲ್ನ ಕಾಯಿಸ್ಕೊಳ್ತಾ ಇದೀವಿ, ಅಲ್ಲಿ ಸಕ್ಕರೆಗೆ ನೀರ್ ಹಾಕಿ ಪಾಕ ಮಾಡ್ಕೊಳ್ತಾ ಇದೀವಿ. ಅದೇನದು ಅದನ್ನ ಹೇಳಿ ನಮ್ಗೆ ಫಸ್ಟ್ ಏನು ಅಂತ. ಜಿಲೇಬಿ ಇಟ್ಟು ಸರ್, ಜಿಲೇಬಿ ಹೆಂಗ್ ಮಾಡ್ಕೊಂಡ್ರಿ? ಜಿಲೇಬಿ ಇಟ್ಟು ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಒಂದು ಅರ್ಧ ಕೆಜಿ ಮೈದಾ ಹಿಟ್ಟನ್ನ 1/4 ಕೆಜಿ ಮೊಸರು ಹಾಕ್ಬಿಟ್ಟು, ಅರ್ಧ ಕೆಜಿ ಮೈದಾ ಹಿಟ್ಟಿಗೆ 1/4 ಕೆಜಿ ಮೊಸರು ಹಾಕಿ ಚೆನ್ನಾಗಿ ನಾವು ದೋಸೆ ಹಿಟ್ಟು ತರ ಕಲ್ಸ್ಕೋಬೇಕು. ಅಷ್ಟೇ ಕಲ್ಸಿಟ್ಕೋಬೇಕು. ಓಕೆ, ಒಂದ್ 2 ದಿನ ಇಟ್ಕೊಳ್ಳಿ ಹಂಗೆ. ಇನ್ನೊಂದ್ಸರಿ ನಿಮಿಷ ಹೇಳಿ. ಅರ್ಧ ಕೆಜಿ ಮೈದಾ ಹಿಟ್ಟು, ಓಕೆ, 1/4 ಕೆಜಿ ಮೊಸರು, ನಾವು 2 ಸೇರಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ 2 ದಿನದ ಮೊದಲೇ ಇಟ್ಕೊಂಡ್ಬಿಡ್ಬೇಕಂತೀರಾ? ಇಟ್ಕೋಬೇಕು. ಅಂದ್ರೆ ನಾವು ಹೋಟ್ಲಲ್ಲಿ ಸ್ವೀಟ್ ಸ್ಟಾಲ್ ತಿಂದ್ರೆ 2 ದಿನದ ಹಿಂದಿನ ಇಟ್ಟ ಅದು. ಹಂಗೆ ಅದು ಸ್ವಲ್ಪ ನಾವು ಅದಿಟ್ಕೊಂಡ್ರೆ ಎಪ್ಪು ತರ ಅದು ಒಂದ್ಸಲ ಮಾಡಕ್ ಕಷ್ಟ ಆಗುತ್ತೆ. ಓಕೆ, ಆಮೇಲೆ ಸ್ವಲ್ಪ ಹೊಸ ಮೈದಾ ಹಾಕೊಂಡು ಹಂಗೆ ಮಾಡ್ತಾ ಇರ್ಬೋದು. ಓಕೆ ಓಕೆ 50 ಗ್ರಾಮ್ ಮೈದಾ ಆದ್ರೆ ಅರ್ಧ ಕೆಜಿ ಹಿಟ್ಟು ಹಾಕೋಬಹುದು. ಆ ತರ ಅದು ಹೊಸ ಹಿಟ್ಟು. ಓಕೆ ಓಕೆ, ನಮ್ ಹುಳಿ ಮೊಸರು ಹೆಂಗ್ ಮಾಡ್ಕೊಳ್ತೀವಿ ಆ ತರ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇದು ಕಾಯ್ತಾ ಇದೆ ಪರವಾಗಿಲ್ವಾ? ಹೌದು, ಕಾಯಿಲೆ ಚೆನ್ನಾಗಿ ಗಟ್ಟಿ ಆಗ್ಲಿ, ಅದು ಗಟ್ಟಿ ಆಗ್ಬೇಕಾ? ಹೌದು, ಗಟ್ಟಿ ಆಗ್ಬೇಕು. ಓಕೆ 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 ಓಕೆ. ಅಂತೂ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲಾರ್ಗು ಜಿಲೇಬಿ ತಿನ್ನಿಸ್ತಾ ಇದೀರಾ? ಹೌದೌದು, ಕೇಸರಿ ಜಿಲೇಬಿ ಬೇರೆ. ಕೇಸರ್ ಜಿಲೇಬಿನ ಇದು? ಹೌದು. ನೆಕ್ಸ್ಟ್ ಏನ್ ಮಾಡ? ಈ ಪಾಕ ಆಗದ ಸಾಕು, ಜಿಲೇಬಿ ಮಾಡ್ಬೇಕು. ಪಾಕ ಆಗ್ಬೇಕಲ್ವಾ ಅಷ್ಟು? ಇಲ್ಲ ಎಣ್ಣೆ ಇಟ್ಕೊಂಬೋಣ, ಪಾಕ ಈ ಕಡೆ ಇಟ್ಕೊಂಡ್ಬೋದಲ್ಲ? ಸರಿ, ಆಯ್ತು ಮಾಡೋಣ. ಬಿಡಿ, ಇವಾಗ ನಾವು ಇದು ಸಾಕಲ್ಲ? ಸಾಕು. ಈ ತರ ಪ್ಲಾಟ್ ಆಗಿರ್ಬೇಕು ಜಿಲೇಬಿ ಮಾಡ್ಬೇಕಾದ್ರೆ. ಈ ತರ ಬಾಂಡಿ ಆಗಲ್ಲ. ಓಕೆ, ಎಣ್ಣೆ ಕಡಿಮೆ ಆಗ್ಬೇಕು. ಎಣ್ಣೆ ಕಡಿಮೆ ಇರಬೇಕು, ಮುಳುಗಬಾರ್ದು ಜಾಸ್ತಿ, ಕಡಿಮೆ. ಓಕೆ, ಅಗಲವಾದ ಪಾತ್ರೆನಲ್ಲಿ ಜಿಲೇಬಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಎತ್ತಕ್ಕೆಲ್ಲ ಅನುಕೂಲ ಆಗುತ್ತೆ. ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜಾಸ್ತಿ ಆಗ್ಬೇಡಿ, ಗಟ್ಟಿ ಇದೆಯಲ್ಲ ಹಾಲು. ಓಕೆ, ಒಂದೆರಡು ಸ್ಪೂನ್ ಹಾಕಿ ಸಾಕು. ಸಾಕಾ? ಸಾಕು, ಸ್ವೀಟ್ ಆಗುತ್ತೆ ಅದು. ಹಾಲು ಗಟ್ಟಿ ಆಗ್ತದ, ಸ್ವೀಟ್ ಆಗ್ಬಿಡ್ತಾ ಅದನ್ನೇ, ಸ್ವೀಟ್ ಜಾಸ್ತಿ ಆಗುತ್ತೆ. ಓಕೆ, ಹಾಲ್ಗೆ ಒಂದು 2-3 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕು. ಯಾಕಂದ್ರೆ ಸಕ್ಕರೆ ಪಾಕದಲ್ಲಿ ಜಿಲೇಬಿ ನೆನೆಯೋದ್ರಿಂದ ಇದಕ್ಕೇನು ಅಂತ ಜಾಸ್ತಿ ಸಿಹಿ ಬೇಕು ಅಂತ ಅನ್ಸಲ್ಲ. ಅದ್ರೊಳಗೆ ಇರೋ ಸಿಹಿ ಜೊತೆ ಮಿಕ್ಸ್ ಆದ್ರೆ ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಎಣ್ಣೆ ಕಾದಿದೆ. ಇದು ಆಫ್ ಮಾಡ್ಬಿಡಿ ಸರ್, ಸಾಕು. ಪಾಕ ಆಗಿದೆ. ಪಾಕ ಒಂದ್ ಎಳೆ ಬಂದಿದೆ, ಅದು ಒಂದೆಳೆ ಪಾಕ ಇದು. ಹೌದು, ಸಾಕು. ಓಕೆ, ಜೊತೆ ನಾನು ಸ್ವಲ್ಪ ಕೇಸರಿ ಹಾಕ್ತೇನೆ. ಅದಕ್ಕೆ ಸಕ್ಕರೆ ಪಾಕಕ್ಕೆ? ಹೌದು, ಸಕ್ಕರೆ ಪಾಕಕ್ಕೆ ಕೇಸರಿ ಹಾಕ್ಬಿಡ್ತೀರಾ ನೀವು? ಹಾಲ್ಗೆ ಹಾಕಲ್ವಾ? ಇಲ್ಲ, ಹಾಲ್ಗೆ ಆಗಲ್ಲ, ಅದು ವೈಟ್ ಬರುತ್ತೆ, ಫ್ಲೇವರ್ ಬರುತ್ತೆ. ಜಿಲೇಬಿ, ಕೇಸರಿ ಜಿಲೇಬಿ ವಿತ್ ರಬಡಿ ಅದು. ಓಕೆ ಓಕೆ ಓಕೆ, ಕೇಸರ್ ಜಿಲೇಬಿ ವಿತ್ ರಬಡಿ. ಏನೇನೋ 5 ಸ್ಟಾರ್ ಹೋಟ್ಲ್ ಹೆಸರುಗಳೆಲ್ಲ ಹೇಳ್ತಿರೋದು. ಓಕೆ, ಚೆನ್ನಾಗಿ ಹಾಲು ಕುದೀತಾ ಇದೆ. ಈ ತರ ಬಟ್ಟೆ ತಗೋಬೇಕ. ಈ ಬಟ್ಟೆಯಲ್ಲಿ ಸಿಗುತ್ತಪ್ಪ ಬಟ್ಟೆ? ನಾವು ಅಂಗಡಿ ಕಟ್ ಮಾಡ್ಕೊಂಡ್ ಬಿಡ್ಬೋದಾ? ಇಲ್ಲ, ಆತರ ಆಗಲ್ಲ. ನಮ್ಮ ಅಂಗಡಿಲಿ ಹೇಳಿದ್ರೆ ಜಿಲೇಬಿ ಮಾಡೋ ಬಟ್ಟೆ ಕೊಡ್ತಾರೆ. ನಾನು ಕೊಂಡೆ ಕರ್ಚೀಫಲ್ಲೇ ಕಟ್ ಮಾಡಿ ಹಾಕೊಂಡ್ಬಿಡ್ಬೋದೇನೋ ಅಂತ. ಇಲ್ಲ, ಅದು ಆಗಲ್ಲ. ಬೇಕಾದ್ರೆ ನಾವು ಹಾಲ್ ಕವರ್ ಇದೆಯಲ್ಲ, ಅದ್ರಲ್ಲಿ ಬೇಕಾದ್ರೆ ಸೈಡ್ ಅಲ್ಲಿ ಮಾಡ್ಕೋಬಹುದು. ಕಚ್ಚಿಫಲ್ ಆಗಲ್ಲ, ಕರ್ಚೀಫಲ್ ಆಗಲ್ವಾ? ಓಕೆ ಓಕೆ, ಸ್ವಲ್ಪ ದಪ್ಪ ಇರ್ಬೇಕಲ್ಲ? ಹೌದು, ಸಿ ಮಾಡ್ಲಾ? ಸ್ವಲ್ಪ ಕಮ್ಮಿ ಹಿಟ್ಟು ಹಾಕ್ತೀನಿ ನೋಡಿ. ಈ ಹಿಟ್ಟು ಮಾಡ್ಕೊಂಡಿರೋದು ಬಹಳ ಈಸಿ. ಎಷ್ಟು ಮೈದಾ ತಗೊಳ್ತಿರೋ ಅದು ಅರ್ಧದಷ್ಟು ಮೊಸರನ್ನ ಹಾಕಿ 2 ದಿವಸದ ಮೊದಲೇ ಅದನ್ನ ಕಳಿಸಿ ಚೆನ್ನಾಗಿ ಉಳಿ ಬರೋ ತನಕ ಇಟ್ಕೊಂಡಿರ್ಬೇಕು. ಹೌದೌದು ಸರ್, ಗಟ್ಟಿ ಇರ್ಬೇಕಲ್ಲ, ನೀರಾಗಿ ಮಾಡ್ಕೊಳಂಗಿಲ್ಲ, ಗಟ್ಟಿ ಇರ್ಬೇಕು, ನೀರಾಗಿ. ಓಕೆ ಓಕೆ, ಶಿವರಾತ್ರಿ ಹಬ್ಬಕ್ಕೆ ಜಿಲೇಬಿ. ಓಹೋ, ಅದಕ್ಕಿರ್ಬೇಕಾ? ಹೌದೌದು, ಇವಾಗ ಟೈಟ್ ಇಟ್ಕೊಳ್ಳಿ, ಬರುತ್ತೆ. ಓಕೆ, ಓಹೋ ಹೋ ಹೋ, ವೆರಿ ಗುಡ್. ಒಂಥರ 5 ಸ್ಟಾರ್ ಹೋಟ್ಲು ಜಿಲೇಬಿ ರೀ ನಿಮ್ದು ರೀ. ಚಿಕ್ಕ 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 ಹೌದು ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಷ್ಟೊಂದು ಈಸಿ ಅಂತ ಗೊತ್ತಿಲ್ಲ ಬಿಡಿ ನಂಗೆ. ಹೌದು, ಈ ತರ ತೆಗಿಬೇಕು ಅದನ್ನ. ಹೌದಾ? ಜಾಸ್ತಿ ಮಾಡೋದು ಬೇಡವಾ ಇದನ್ನ? ಸ್ವಲ್ಪ ಫೈರ್ ಲೇಯರ್ ಬಿಡಿ.
ಕಲರ್ ಹೆಂಗ್ ಬಂತಿದ್ದು? ಎಲ್ಲೋ ಕಲರ್ ಹೆಂಗಾಯ್ತು? ಕಲರ್ ಹಾಕಿದ್ರೆ ಸ್ವಲ್ಪ ಎಲ್ಲೋ ಕಲರ್ ಹಾಕಿದ್ದೀನಿ ಚೂರು. ಅಂದ್ರೆ ನಮ್ಮ ಅರ್ಶನ ಹಾಕೋಬಹುದು. ಅರ್ಶಿನ ಹಾಕೋ. ಓಕೆ, ಹಂಗೆ ಮಾಡ್ಬೋದು, ಏನಿಲ್ಲ. ಕೇಸರಿ ಕಲರ್, ಕೇಸರಿ ಸ್ವಲ್ಪ ಕಲರ್ ತೋರಿಸ್ತಾ ಇದೆ ಅಷ್ಟೇ. ಇಲ್ಲಾಂದ್ರೆ ಬ್ರೌನ್ ಕಲರ್ ಬರುತ್ತೆ. ವೆರಿ ಗುಡ್. ನೀವು ತಿರ್ಸ್ತಾ ಇರ್ಬೇಕು ಎರಡು ಕಡೆ, ಇದ್ರಾಗ ರೇಟಾಗಿ ಇಟ್ಕೋಬೇಕು. ಎಷ್ಟು ಗಟ್ಟಿ ಆಗುತ್ತೆ ರಬಡಿ ಅಷ್ಟೊಂದು ಚೆನ್ನಾಗಿರುತ್ತೆ. ಮೇಲ್ಗಡೆ ಹಾಕೊಂಡ್ರೆ ನಾವು ಚಟ್ನಿ ಹಾಕಂಗ ಇಡ್ಲಿಗೆ ಚಟ್ನಿ ಹಾಕೊಂಡಂಗೆ ಜಿಲೇಬಿಗೆ ರಬಡಿ ಹಾಕೊಂಡು ತಿನ್ಬೇಕು. ರಬಡಿ ತಿನ್ಬೇಕು. ವೆರಿ ಗುಡ್ ಸರ್. ಈ ವರ್ಷ ಜೋರ್ ಬಿಡಿ ಶಿವರಾತ್ರಿ ಹಬ್ಬ. ಶಿವರಾತ್ರಿ ಅನ್ನ ತಿನ್ಬಾರ್ದು ಅಂತ ಮಾತ್ರ ಹೇಳ್ತಾರೆ, ಆದ್ರೆ ಸ್ವೀಟ್ ತಿನ್ಬಾರ್ದು ಅಂತ ಯಾರು ಹೇಳಲ್ಲ. ಎಷ್ಟು ಬೇಕಾದ್ರೆ ಸ್ವೀಟ್ ಮಾಡ್ಕೊಂಡು ತಿನ್ಕೋಬಹುದು ನೀವು. ಆಯ್ತು, ಈ ತರ ಕಲರ್ ಬರ್ಬೇಕು. ಎರಡು ಕಡೆ ಕಲರ್ ಆಗಿದೆಯಾ? ಬಂದಿದ್ಯಾ? ಎಣ್ಣೆ ಬಿಟ್ಬಿಟ್ಟಿದೆ ನೋಡಿ, ಎಲ್ಲ ಪೂರ್ತಿ ಮೇಲೆ ಬಂದ್ಬಿಟ್ಟಿದೆ. ಓಕೆ, ನಾಲ್ಕು ನಾವು ಏನ್ ಮಾಡ್ಬೇಕು, ಸ್ವಲ್ಪ ಫ್ರೆಶ್ ಮಾಡಿದಾರೆ ಹಿಂಗೆ. ಓಕೆ, ಪಾಕ ಹೋಗುತ್ತೆ ಒಳ್ಳೆದಾರೆ. ಈ ತರ ನಾವು ಸ್ವಲ್ಪ ಫ್ರೆಶ್ ಮಾಡ್ಬೇಕು ಇದನ್ನ. ಓಹೋ ಹೋ 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 ಅಷ್ಟೇ. ಕಲರ್ ಚೇಂಜ್ ಆಯ್ತಲ್ಲ? ಕಲರ್ ಚೇಂಜ್ ಆಗುತ್ತೆ. ಪಾಕ ಹೋಗಲ್ಲ. ಹೌದೌದು, ವೆರಿ ಗುಡ್. ಹಿಂಗೆ ಕೇಸರ್ ಜಿಲೇಬಿ ವಿತ್ ರಬಡಿ. ಈಗ ತೆಗೆದು ಬಿಡಿ, ಇದು ಬೆತ್ತಗಾಗ್ಬಿಡ್ತದೆ. ಅಷ್ಟೇನಾ? ಹೌದು, ತೆಗೆದು ಬಿಡಿ. ಕ್ರಿಸ್ಪಿ ಇರುತ್ತೆ, ತಿನ್ನಾಕ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೇಸರಿ ಬರ್ತೀವಿ ನೋಡಿ ಮೇಲ್ಗಡೆ. ಹೌದು, ಕೇಸರಿ ಬರ್ತಾ ಇದೆ. ಅನ್ಕೊಂಡೆ ಕೇಸರಿ ಏನಪ್ಪ ಹಿಂಗ ಆಗ್ತಾ ಇದಾರೆ ಅಂತ, ಗೊತ್ತಾಯ್ತು ನಿಮ್ಮ ಐಡಿಯಾ ನಮ್ಗೆ. ಓಕೆ, ಈ ರಬಡಿ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ, ಆಗಿದೆ. ಆಗಿದೆಯಲ್ಲ? ಆಗಿದೆ. ವೆರಿ ಸಿಂಪಲ್ ಹೇಳ್ತೇನೆ. ರಬಡಿಗೆ ಏನು ಹಾಕೊಂಡಿಲ್ಲ, 1 ಲೀಟರ್ ಹಾಲನ್ನು ಹಾಕಿದೀವಿ. ಹಾಲು ಚೆನ್ನಾಗಿ ಕುದ್ದು 1/4 ಲೀಟರ್ ಆಗಬೇಕು. ಅದಕ್ಕೆ ಒಂದು 2 ಸ್ಪೂನ್ ಸಕ್ಕರೆ ಹಾಕಿದೀವಿ. ಚೆನ್ನಾಗಿ ಕುದ್ಮೇಲೆ ಅದು ಈ ಸ್ಥಿತಿ ಬಂದ್ಮೇಲೆ ಆಫ್ ಮಾಡ್ಕೊಂಬಿಡಿ. ಇನ್ನೆಷ್ಟು ಬಿಡ್ಬೋದು? ನಾನೊಂದು ಬಿಡ್ಲಾ? ಬಿಡಿ ಸರ್. ಕೊಡ್ರಿ, ನಾನು ಬಿಡ್ತೀನಿ ರೀ. ಸರ್, ನೀವು ಒಂದು ದೊಡ್ಡದಾಗಿ ದಿನ ನಾವು ಜಿಲೇಬಿ ಮಾಡಿದಂದ್ರೆ ಹೆಂಗ್ರಿ? ಆಗ್ಬಾ, ನಿಮ್ಮ ಹೆಸರೇ ಬರ್ದ್ಬಿಡೋಣ ಜಿಲೇಬಿ ಇದೆ. ಹಂಗಂತೀರಾ? ಆಗುತ್ತೆ ಸರ್. ಕೊಡ್ರಿ ರೀ, 1 ನಿಮಿಷ ಕೊಡ್ರಿ, ಅದನ್ನ ಕೊಡ್ರಿ. ನೋಡಿ ಸರ್, ಏನಿಲ್ಲ ಅದು. ಕೊಡ್ರಿ, ಸರಿ ಮಾಡ್ಕೊಡ್ರಿ. ನಿಮ್ ತರ ಮಾಡ್ಕೊಡ್ಬೇಕು. ಓಕೆ, ಸಾಕು ಸಾಕು ಸಾಕು. ಟೈಟ್ ಆಡ್ಕೊಳ್ಳಿ, ಈಚೆ ಬರಲ್ಲ. ಒಂದೇ ಒಂದು ಮಾಡ್ತೀನಿ. ಆಯ್ತು, ಮಾಡಿ ಸರ್. ಒಂದಿಲ್ಲ 10 ಮಾಡಿ ಪರವಾಗಿಲ್ಲ, ನೀವು ಚೆನ್ನಾಗಿ. ಓಹೋ, ಮಾಡಿ ಸಾಕು, ಸಾಕದ ಬರ್ತದೆ. ಮಾಡೇ ಬಿಡ್ರಲ್ಲ ಸರ್ ನೀವೇ. ನಮ್ ಜಿಲೇಬಿ ನಾ ಬಿಡ್ತೀವಾ? ನೋಡ್ರಿ, ಈಗ ಇಷ್ಟು ಮಾಡಿದ್ರೆ ಸಾಕು. ಇಷ್ಟು ಮಾಡಿದ್ರೆ ಸಾಕು. ಹಂಗಾರೆ ಮನೆಯೆಲ್ಲ ಮಾಡ್ಕೊಬೋದು ಬಿಡಿ. ಮಾಡ್ಬೋದ್ರಿ, ಈಸಿ ಬರುತ್ತೆ. ಏನ್ ಸ್ವಲ್ಪ ಡಿಸೈನ್ ಚೇಂಜ್ ಆಗ್ಬೋದು ಅಷ್ಟೇ. ನೀನೆ ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಎತ್ಕೊಂಡ ಇದೀನಾ? ಓಕೆ ಓಕೆ. ನೋಡಿದ್ರಾ ಹೆಂಗ್ ಬಂದಿದೆ? ನೋಡ್ರಿ ಡಿಸೈನ್ ನೋಡ್ರಿ ಫಸ್ಟ್. ಚೆನ್ನಾಗಿದೆ, ಚೆನ್ನಾಗಿದೆಯಲ್ಲ? ಮೇಲ್ಗಡೆ ಕಾಣ್ತದಲ್ಲ ಮುಳ್ಳಿ ಜಿಲೇಬಿ, ಕೆಳಗಡೆ ಕಾಣ್ತದ ಪ್ರಕಾಶ್ ಅವ್ರ ಜಿಲೇಬಿ. ಕೇಸರಿ ಜಿಲೇಬಿ ವಿತ್ ರಬಡಿ. ಓಕೆ, ಕೇಸರಿ ಜಿಲೇಬಿ, ಬಿಸಿ 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 ಜಿಲೇಬಿನ ಪ್ರಕಾಶ್ ಅವರು ಮಾಡಿ ಕೊಟ್ಟಿದ್ದಾರೆ. ಇದು ಅದ್ಭುತವಾದಂತ ಸಿಹಿ ಅಡಿಗೆ. ನೀವು ಶಿವರಾತ್ರಿ ಹಬ್ಬದ ದಿನ ಮಾಡ್ಕೋಬಹುದು, ಆದ್ರೆ ನೋಡ್ಕೊಂಡ್ರೆ ಮಾತ್ರ ಮಾಡ್ಕೊಳಕ್ ಸಾಧ್ಯ. ಆದ್ರಿಂದ ಪ್ರಕಾಶ್ ಅವರು ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇದನ್ನ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಶಿವರಾತ್ರಿ ಹಬ್ಬದಲ್ಲಿ ತಿನ್ಕೊಳ್ಳಿ. ಕೇಸರಿ ಜಿಲೇಬಿ ಮತ್ತು ರಬಡಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕುದಿಸಿ ಸ್ವಲ್ಪ ಸಕ್ಕರೆ ಸೇರಿಸಿ ಗಟ್ಟಿಯಾಗುವವರೆಗೆ ಕುದಿಸಿ ರಬಡಿ ತಯಾರಿಸಿಕೊಳ್ಳಿ. ಒಂದು ಬಾಣಲೆಗೆ ಸಕ್ಕರೆ, ನೀರು, ಕುಂಕುಮ ಕೇಸರಿ ಹಾಕಿ ಪಾಕ ಮಾಡಿಕೊಳ್ಳಿ. ಮೈದಾ ಹಿಟ್ಟಿಗೆ ಕುಂಕುಮ ಕೇಸರಿ, ಮೊಸರು ಹಾಕಿ ಕಲಸಿ ಹುಳಿ ಬರುವವರೆಗೆ 1 ದಿನ ನೆನೆಸಿ. ನಂತರ ಈ ಹಿಟ್ಟನ್ನು ಒಂದು ಬಟ್ಟೆಗೆ ಹಾಕಿ ಸುತ್ತಿ ಕಾದ ಎಣ್ಣೆಯಲ್ಲಿ ಜಿಲೇಬಿಯಂತೆ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಈಗ ರಬಡಿ ಜೊತೆ ಜಿಲೇಬಿ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್, ನೋಡಿ ಸರ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಏನ್ ಕೇಸರಿ ಕಾಣ್ತಾ ಇದೆ ಮೇಲ್ಗಡೆ. ಈ ರಬಡಿ ಹಾಕೋಬೇಕಾ? ಹೌದೌದು. ರಬಡಿನ ಫಸ್ಟ್ ಏನ್ ಮಾಡೋಣ, ಇದಕ್ಕೆಲ್ಲ ಹಾಕೊಂಬೋಣ. ಹಿಂಗೆ ತಾನೇ ಹಾಕೋದು? ಹಂಗೆ ಮಾಡಿ, ಹಂಗೆ ಎಷ್ಟು ಬೇಕಾಗಲ್ಲ ಹಾಕ್ಲು ಬರ. ಇದಕ್ಕೂ ಹಾಕ್ಲಾ? ಹಾಕಿ ಸರ್, ಹಾಕಿ ಚೆನ್ನಾಗಿ. ಓಕೆ, ಶುರು ಮಾಡೋಣ. ಶುರು ಮಾಡಿ. ಅಷ್ಟು ನಿಮ್ ಜಿಲೇಬಿ ತಗೊಳ್ಳಿ. ನಮ್ ಜಿಲೇಬಿನೇ ಬರುತ್ತೆ ಹೇಗೆ? ಅದ್ಭುತ. ಹಾಕಿ ಸ್ವಲ್ಪ. ಅದಕ್ಕೆ ಯಾವಾಗ ಬೇರೆ ಜಿಲೇಬಿ ತಿನ್ನಂಗ ರಬಡಿ ತಿಂದು ಚಪ್ಪಲಿ ಚೆನ್ನಾಗಿರುತ್ತಲ್ಲ. ಅದ್ಭುತ ಇದೆ. ಹೌದು, ಅದ್ಭುತವಾಗಿದೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಕ್ ಆಗ್ತಲ್ಲ. ಪ್ರಕಾಶ್, ಸರ್
ಥ್ಯಾಂಕ್ ಯು ರೀ 2 ಸರಿ ನಿಮ್ ಶಿವರಾತ್ರಿ ಹಬ್ಬ ಶುಭಾಶಯ ರೀ. ಆಯ್ತು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ ಬಿಸಿ 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 ಜಿಲೇಬಿ ಈ ಥರ ಮಾಡಿ ಹಿಂಗೆ ಕೊಟ್ರೆ ಒಬ್ರು ಇಷ್ಟು ನೀಟಾಗಿ ತಿನ್ಬೋದು. ತುಂಬ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಈಸಿ. ಪೂರ್ತಿ ತಿನ್ನೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ಬೋದು. ಅಷ್ಟೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಶಿವರಾತ್ರಿದಲ್ಲಿ ಮಾಡ್ಕೋಬಹುದು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮುಳ್ಳಿ ನಾವು ಬರ್ಬೇಕಲ್ರಿ, ನಮ್ಮನ್ನು ಕರ್ಸ್ಕೊಳ್ತಾನೆ ಇದೀವಲ್ರಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನಲ್ಲೋ, ಕಾಗದದಲ್ಲೋ, ಇಮೇಲಲ್ಲೋ, ಇಲ್ಲ ಒಗ್ಗರಣೆ ಡಬ್ಬಿ ನಮ್ಮ ಫೇಸ್ಬುಕ್ /ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ, ಟೆಲಿಫೋನ್ ನಂಬರ್ ಹಾಕಿದ್ರೆ ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೊಮ್ಮೆ ನಮ್ಮ ಜಿ ಕನ್ನಡದ ಆತ್ಮೀಯ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು.